ಎಜಿಲಾಗಿ ಫೋಕಸ್ ಮಾಡು ಅಂದ್ರೆ ಹಿಂದ್ಗಡೆ ಹುಡುಗಿಗೆ ಫೋಕಸ್ ಮಾಡು. ಒಳ್ಳೆ ಆಡಿಯನ್ಸ್ ಕರ್ಕೊಂಡ್ ಬಂದಿದೆ ಕಣ ಪ್ರತಾಪ. ಕುರಿ ಇನ್ನೊಂದು ವಿಷಯ ಗೊತ್ತಾ? ಇದೆಲ್ಲ ಕಟ್ಟು ಆಕ್ಚುಲಿ 500 ರೂಪಾಯಿ. ಏನ್ ಉಗ್ದಂಗ್ ಬರ್ಲಿಲ್ಲ? ಅದೇನೋ ಬೇರೆ ಹಾಕಿದಿಲ್ಲ. ಅದು ಬರ್ಲಿಲ್ವಲ್ಲ. ಅಲ್ಲ ಉಗ್ದ ಅದು ಯಾರಿಗೂ ಗೊತ್ತಿಲ್ದಿರೋದು. ಯಾವತ್ತಾದ್ರೂ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸುಸ್ಸು ಮಾಡಿದ್ಯಾ? ಎಕ್ಸ್ಪ್ರೆಷನ್ ಇನ್ನೊಂದ್ಸಲಿ ತಗೋ. ನೀನು ಗಂಡ್ಸ ಇಲ್ವಾ? ಏನು ಓಕೆ ರೆಡಿ. ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ, ಅದ್ರಲ್ಲಿ ಪ್ರೂವ್ ಆಗ್ಬಿಡುತ್ತೆ ಇದು ಕರೆಕ್ಟ್ ಆಗಿದೆಯಾ ಅಲ್ವಾ ಅಂತ. ಓಕೆ ಓಕೆ ಕುರಿ ನೀನು ಗಂಡ್ಸ? ರೆಡಿ ರೆಡಿ ರೆಡಿ. How are Mr. Lankesh? Super and super, Mr. Lokesh. Fantastic audience. Nice pollution. Super. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾರ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕಿ ಸೂಪರ್ ಸೀಸನ್ಸ್. ಅಲ್ಲ ಏನ್ ತಿಳ್ಕೊಂಬಿಟ್ಟವನೆ ಕೋಬ್ರಾ ನಮ್ಮನ್ನ ಅಂತ ಕೇಳ್ಬಿಟ್ಟು ಹೇಳೇನಾ? ಯಾಕೆ ಹೋಗಿ ಕ್ಯಾಮ್ರಾ ಇಟ್ಬಿಟ್ಟು ಇಂಟರ್ವ್ಯೂ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡ್ ಬಂದ್ಬಿಡ. ಮೊದ್ಲೇ ನಮ್ಮನ್ನ ಕೇರ್ಲೆಸ್ ಮಾಡ್ತಾವನೆ ಅಂತ ಟೆನ್ಷನ್ ಅಲ್ಲಿ ಇದೀನಿ. ಇವನು ಹೋಗಿ ಕೇಳ್ಕೊಂಡ್ ಬಂದ್ಬಿಡ್ತಾನಂತೆ. ಇವರಿಬ್ರು ಏನೋ ನನಗೆ ಸ್ಕೆಚ್ ಹಾಕೋದಕ್ಕೆ ರೆಡಿ ಆಗವ್ರೆ. ಏನೇನ್ ಮಾತಾಡ್ತಾರ ನೋಡೋಣ. ಸ್ವಲ್ಪ ಬರ್ಲಿ ಬರ್ಲಿ. ನನ್ನ ತುರಿ ಏನ್ ನೀನು ಒಬ್ಬಡಿಗೆ ಟೆನ್ಷನ್? ನಾನು ಯಾರು? ಕಿತ್ತೋದವನು. ಅದೇ ಸೀರಿಯಸ್ ಆಗಿ ಹೇಳಲ್ಲ. ಸೀರಿಯಸ್ ಆಗಿ ಕಿತ್ತೋದವನು. ನಾನು ಮುತ್ತು ಕಣ, ನಾನು ಮುತ್ತು ಮಣಿ ಕಣ, ತೂಜಾ ಬಾರ್ ಓನರ್ ನಾನು. ಅಲ್ಲ ಕಣ, ಅವ್ರ ಮಾವನಿಗೆ ನಾನು ಎಷ್ಟು ತೆಣ್ಣೆ ಮನ್ನಾ ಮಾಡಿದ್ದೀನಿ ನಾನು. ನನಗೇ ಹೇಳ್ತೀರ ಹಿಂಗ್ ಮಾಡ್ಬಿಟ್ಟವನಲ್ಲ. ಇದಕ್ಕೇನ್ ಹೇಳೋಣ ನಾವು? ನೀನೇನು ಎದುರ್ಕಬೇಡ ಕಣ. ನಾನ್ಯಾಕೆ ಎದ್ರಕೊಳ್ಳಿ? ನಾನು ತಿಲಾಡಿ 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 ಅಂತ ತಿಲ. ಯಾರಲ್ಲಿ ಸೌಂಡು ಮಾಡೋದು ಸೈಲೆಂಟ್ ಎಲ್ಲೋ ಹಾಕೊಳಕ್ ಹೋಗಿ ಎಲ್ಲೋ ಹಾಕೊಂಡ್ಬಿಟ್ಟೆ ನಾನು. ಗುಡ್ ಮಾರ್ನಿಂಗ್ ಕೋಬ್ರಾ. ಇವಾಗ ಈವ್ನಿಂಗ್. ಗುಡ್ ಈವ್ನಿಂಗ್ ಕೋಬ್ರಾ. ಮಾತಾಡು. ಅದೇನೋ ಕೇಳ್ಬೇಕು ಅಂತ ಅಷ್ಟೊಂದಿಂದ ಮಾತಾಡ್ಕೊತಾ ಇದ್ರಲ್ಲ, ಏನು? ಏನಿಲ್ಲ ಏನಿಲ್ಲಮ್ಮ. ನೋಡಮ್ಮ ತುಜಾ, ನೀನು ಮಜಾ ಟಾಕೀಸ್ ಅಲ್ಲಿ ಯಾವ್ದೋ ಒಂದು ಹೊಸದು ಶುರು ಮಾಡಿದಂತೆ. ಹೊಸದ ಏನ್ ಶುರು ಮಾಡಿದೀನಿ? ಅದೇ ಗಾಂಧಿ ಬಜಾರ್ ಎಲ್ಲ ರೌಂಡ್ ಹೊಡ್ಕೊಂಡ್ ಬತ್ತಿ ಅಂತಲ್ಲಪ್ಪ. ಗೆಸ್ಟ್ ಎಲ್ಲ ಕರ್ಕೊಂಡು ಹೋಯ್ತಿ ಅಂತೆ. ಅದ್ಯಾವ್ದೋ ಗಾಂಧಿ ಬಜಾರ್ ಒತ್ತದೆಲ್ಲ ಮಾಡಿದ್ಯಂತಲ್ಲ. ಗಾಂಧಿ ಬಜಾರ್ ಅಲ್ಲ ಕಣದು, ಬಜಾರ್ ರೌಂಡ್. ಅದೇ ಏನೀಗ ಅದನ್ನ ನಮ್ಗೆ ಯಾಕೆ ನೀನು ಆಡಿಸ್ತಿಲ್ಲ ನೀನು? ಅದು ನಿಮ್ ಯೋಗ್ಯತೆಗಲ್ಲ ಕಣ. ಅದು ನಮ್ಮ ಯೋಗ್ಯತೆಗೆ ಅಲ್ವಂತೆ. ನಮ್ ಯೋಗ್ಯತೆ ಅಲ್ಲ, ನಿಮ್ ಯೋಗ್ಯತೆಗಿಲ್ಲ ಅಂತ ಹೇಳಿದ್ದು. ನಾವೇನು ಕಮ್ಮಿನ? ನಾವು ತಲೆ ಬಿಟ್ರಿ ನಾವು. ನೀನ್ ಹೇಳ್ಬೇಡ, ನಾನು ಹೇಳ್ತೀನಿ. ಸೆಲೆಬ್ರಿಟಿಗಳು ನಾವೇ. ನಮಗೂ ಆಡ್ಸಪ್ಪ. ಬೇಡ ಕಣ್ರೋ, ಕಷ್ಟ ಆಗತ್ ಹೋಗ್ರ. ಕಷ್ಟನೋ ಸುಖನೋ ನಾವಿಬ್ರು ಹಂಚ್ಕೋತೀವಿ. ನೀನ್ ಆಡ್ಸೋದ್ ನೋಡಕ್ಕೆ. ಲೋಕೇಶ್ ಪರವಾಗಿಲ್ಲ, ಚೆನ್ನಾಗಿರುತ್ತೆ, ಆಡಿಸ್ಬೋದು ಒಂದ್ ರೌಂಡ್. ಹೌದಾ? ಆಡ್ತೀರಾ? ಮತ್ತೆ ತಗೊಬರ್ರ ಸೆಟಪ್. ತರ್ರ ಸೆಟಪ್. ಇದೇ ನಮ್ಮ ಬಜಾರ್ ರೌಂಡ್. ಇದ್ರ ಹೆಸರು ಟನ್ ಟನಾ ಟನ್ ಅಂತ. ಎಂತದ? ಟನ್ ಟನಾ ಟನ್. ಟಂಟಣ ಟನ್ ಟನ್. ಸೊ ಈಗ ಪ್ರಶ್ನೆಗಳನ್ನ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡ್ಬೇಕು. ಕೊಡ್ತಾ ಇದ್ರೆ ಮೆಟ್ ತಗೊಂಡು ಹೊಡಿತೀನಿ. ಹಂಗಾರ ಕೊಡ್ತೀವಲ್ಲ. 10 ಸೆಕೆಂಡ್ ಟೈಮ್ ಇರುತ್ತೆ. ಅದ್ರೊಳಗಡೆ ನೀವು ಉತ್ತರನ ಕೊಟ್ಬಿಟ್ಟು ಬಜಾರ್ನ ಪ್ರೆಸ್ ಮಾಡ್ಬೇಕು. ಗೊಬ್ರ ಕೊಡೋದ್ ಕೊಡ್ತೀಯಾ? ಇವ್ರ ಅಪ್ಪನ ಮನೆ ಗಂಟೆ ಏನು ಹೋಗ್ಬೇಕು? 10 ಸೆಕೆಂಡ್ ಯಾಕೆ? 1 ಗಂಟೆ ಕೊಡು. ಕರೆಕ್ಟ್. ಇಲ್ದೇ ಇರೋದನ್ನೇ ಕೇಳ್ದೆ ಬಿಡು ನೀನು. ನೀನ್ ತಿಳ್ಕೊಂಬಿಟ್ಟವ್ರು. ಅದೇ ಅದಲ್ಲಪ್ಪ, 1 ಗಂಟೆ ಟೈಮ್ ಕೊಡು ಅಂತ. ನಾನು ಅದನ್ನೇ ಕೇಳಿದ್ದು. ನಿನ್ನ ಹತ್ರ ಟೈಮ್ ಇಲ್ಲ, 1 ಗಂಟೆ ಕರೆಕ್ಟ್ ಆಗಿ ಕೇಳಿದ್ಯಾ ಅಂತ. ಯಾಕೆ ನೀನೇನ್ ಅನ್ಕೊಂಡೆ? ಏನಿಲ್ಲಪ್ಪ, ಅದೇ ಅನ್ಕೊಂಡೆ ನಾನುವೆ. ಸರಿ, ಶುರು ಮಾಡೋಣ. ನೋಡು ಮುತ್ತು, ಸ್ನೇಹ ಫ್ರೆಂಡ್ಶಿಪ್ ಎಲ್ಲ ಆಟದಿಂದ ಹೊರಗಡೆ ಇಟ್ಕೊಳ್ಳೋಣ. ಈ ಆಟನ ತುಂಬಾ ಪ್ರಾಮಾಣಿಕತೆಯಿಂದ ಆಡೋಣ. ಸರಿ ಗೆಳೆಯ, ನಿನ್ ಹೆಂಗ್ ಹೇಳ್ತೀಯೋ ಹಂಗೆ. ಟಿಶ್ ಯು ಆಲ್ ದ ಬೆಸ್ಟ್. ಟಿಶ್ ಯು ಆಲ್ ದ ಬೆಸ್ಟ್. ಸರಿಗಿದ್ದೀರಾ ಇಬ್ರು. ಮೊದಲನೇ ಪ್ರಶ್ನೆ ಕುರಿ ನಿನ್ಗೆ. ಕುರಿನ ಕಡ್ದು ಮಾಡುವಂತ 5 ಐಟಮ್ಗಳನ್ನ ಹೇಳಿ.
ಇದೆಲ್ಲ ನಾನು ಏನೋ ಆಟ ಆಡಿಸ್ಬಿಡ್ತಾರೆ ಅಂತ ನಾವು ಗರಂದಾರಿ ಆಟ ಅನ್ಕೊಂಡ್ರೆ ಮಟನ್ ಐಟಮ್ ಅಂತ ಕುರಿ ಕಡ್ದ್ಬಿಟ್ಟು 5 ಐಟಮ್ 10 ಹೇಳ್ತೀನಿ ಕೇಳು. ಮಟನ್ ಚಾಪ್, ಮಟನ್ ಚಿಲ್ಲಿ, ಮಟನ್ ಕುರ್ಮಾ, ಮಟನ್ ಕೈಮಾ, ಮಟನ್ ಬಿರಿಯಾನಿ. ರಾಂಗ್ ಆನ್ಸರ್. ಹೆಂಗ್ ರಂಗು ಕುರಿನ್ ಕಡ್ದಾಗ ಮಾಡೋಂತ 5 ಐಟಮು ಹಾ. ನಾನು ಹೇಳ್ತೀನಿ ಕೇಳು. ಹೇಳ. ವಡೆ, ಪಾಯಸ, ತವ್ವೆ, ಅನ್ನ, ಸಾಂಬಾರು, ಕೋಸಂಬರಿ, ಹಪ್ಳ. ಇದು ಕುರಿ ಕಡ್ದ್ಬಿಟ್ಟು ಯಾರು ವಡೆ ಪಾಯಸ ತೋವೆ ಮಾಡ್ತಾರ. ನಾನು ಹೇಳಿದ್ದು ಮೇಕೆ ಅಲ್ಲ. ನೀನು ಕುರಿ ನಿನ್ನನ್ ಕಡ್ದಾಗ ತಿಥಿ ವಡೆ ಎಲ್ಲ ಮಾಡ್ತೀವಲ್ಲ ಅದು. ನನ್ನನ್ ಕಡ್ದಾಗ ಕಡ. ನಾನೇನ್ ಕುರಿ ಮೇಕೆ ಅಂತ ಹೇಳಿದ್ನ. ಕುರಿ ಕಡ್ದಾಗ ಮಾಡೋಂತ 5 ಐಟಮ್. ನೀನ್ ತಿಥಿಗ್ ಮಾಡೋ ಐಟಮ್ಗಳು ಹೇಳ್ಬೇಕಾಗಿತ್ತು ನೀನು. ಮುತ್ತುಗೆ ಈ ಪ್ರಶ್ನೆ. ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳನ್ನ ಮರಿಬೇಡ. ಇದಕ್ಕೆ 5 ಕಾರಣಗಳನ್ನ ಕೊಡು. ಒಂದೇ ಕಾರಣದಲ್ಲಿ 5 ಕಾರಣ ಮುಗಿಸ್ಬಿಡ್ತೀನಿ. ಇವೆಲ್ಲ ಒಂದ್ ಪ್ರಶ್ನೆ. ಈ ಕ್ವಶನ್ ರಾಂಗು ಕಣ. ಯಾಕೆ? ನೋಡ, ತುತ್ತು ಕೊಡೋಳ ಮರಿಬಾರ್ದು ಅಂತ ಹೇಳೋದು ಕರೆಕ್ಟ್. ಆದ್ರೆ ಒಂದು ಟೈಮ್ ನಲ್ಲಿ ಮಾತ್ರ ಮರಿಲೇಬೇಕು. ತುತ್ತು ಕೊಡೋಳನ್ನ ಯಾವಾಗ? ಈಗ ನಾನು ವರುಣ್ ಮದ್ವೆ ಆದ್ಮೇಲೆ ಒಂದ್ ರೂಮ್ ನಲ್ಲಿ ಇರ್ತೀವಿ. ವರುಣ್ ನನಗೆ ಒಂದೇ ಒಂದು ಮುತ್ತು ಕೊಡೋ ಟೈಮ್ ನಲ್ಲಿ ನಮ್ಮಮ್ಮ ಅಡ್ಗೆ ಮನೆಯಿಂದ ಮುತ್ತು ಒಂದ್ ತುತ್ತು ಕೊಡ್ತೀನಿ ಬಾರೋ ಅಂತಂದಾಗ ನಾನು ಓಡೋಗ್ಬಿಟ್ರೆ ನನ್ನ ಹೆಂಡತಿ ತತ್ತೋಗ ತನಕ ಹೊಡೆದ್ ಬಿಡ್ತಾವ್ ಕಣ. ಮುತ್ತು ಮದ್ವೆ ಆದ್ಮೇಲೆ ನಿನ್ ಹೆಂಡತಿ ಮುತ್ ಕೊಡ್ತಾಳ ಇಲ್ಲ ತುತ್ ಕೊಡ್ತಾಳ? ಕಿತ್ ಕೊಡ್ತಾಳೆ. ಇಂಥವನ್ನ ಮದುವೆ ಆಗಿದ್ದೀರಂತ ತಾಳಿ ಕಿತ್ ಕೈ ಕೊಡ್ತಾಳೆ ಅಂದ್ರೆ. ಹಾ, ಮುಂದಿನ ಪ್ರಶ್ನೆ. ಕುರಿ ಅವರೇ, ಅಪ್ಪ ಏನು ಬರೀ ಕುರಿ ಅನ್ನಪ್ಪ ಸಾಕು. ಮರ್ಯಾದೆ ಕುರಿಯವರೇ ಅಂದಾಗ್ಲೇ ಭಯ ಆಗೋಯ್ತದೆ. ಏನ್ ಮಾಡ್ತೀಯೋ ಏನೋ ಅಂತ. ಕುರಿ ಅನ್ನು ಸಾಕು. ಓಕೆ. ಬರೀ ಕುರಿ, ಕುರಿ ಅನ್ನಪ್ಪ. ಕುರಿ. ನಿನ್ನ ಮುಂದಿನ ಪ್ರಶ್ನೆ. ಕಣ್ಣು ಅನ್ನೋ ಪದ ಇರೋ 5 ಹಾಡುಗಳನ್ನ ಹೇಳು. ತಗಪ್ಪ. ಅದೇ ಕಣ್ಣು ಬೇಟೆ ಆಡುತ್ತಿದೆ. ಆಯ್ತಲ್ಲ? ವಾ, ಒಂದಾಯ್ತು. ನೆಕ್ಸ್ಟ್ 5 ಸಾಂಗ್. ತಿರ್ಗ ಅದೇ ಕಣ್ಣು ಬೇಟೆ ಆಡುತ್ತಿದೆ. ಇನ್ನೊಂದು ತಿರ್ಗ ಅದೇ ಕಣ್ಣು ಬೇಟೆ ಆಡುತ್ತಿದೆ. 3 ಆಯ್ತಾ? 4 ಸರಿ. ಅದೇ ಕಣ್ಣು ಬೇಟೆ ಆಡುತ್ತಿದೆ. ಅದೇ ಕಣ್ಣು, ತಿರ್ಗಾ ಅದೇ ಕಣ್ಣು, ತಿರ್ಗಾ ಅದೇ ಕಣ್ಣು, ಮತ್ತದೇ ಕಣ್ಣ. 4 ಅದೇ ಕಣ್ಣು ಸಾಂಗು. ಹೌದು. ಇನ್ನೊಂದ್ ಸಾಂಗು? ಇನ್ನೊಂದ್ಸಲ ಬೇಕಾ? ಹಾ. ಲಾಸ್ಟ್ ಟೈಮು ಅದೇ ಕಣ್ಣು ಬೇಟೆ ಆಡುತ್ತಿದೆ. ಆಯ್ತಲ್ಲಪ್ಪ ಇದು? ಇರ್ಲಿ, ನನ್ನ ಮಕ್ಕಳ್ರ ಇರ್ಲಿ. ಗೊತ್ತು ಇನ್ನ ಪ್ರಶ್ನೆ. ಆಪರೇಷನ್ ಅನ್ನೋ ಪದ ಸೇರ್ಕೊಂಡಿರೋ ಕನ್ನಡದ 5 ಸಿನಿಮಾಗಳ ಹೆಸರು ಹೇಳು. ವೆರಿ ಸಿಂಪಲ್. ಆಪರೇಷನ್ ಡೈಮಂಡ್ ರಾಕೆಟ್, ಆಪರೇಷನ್ ಅಂತ, ಆಪರೇಷನ್ ಅಲ್ಬೇಲಮ್ಮ, ನಮ್ ಚಿಕ್ಕಪ್ಪನ ಆಪರೇಷನ್, ತುಂಡಮ್ಮನ ಆಪರೇಷನ್. ಇದ್ಯಾವ್ದು? ಇದು 3 ಪಿಕ್ಚರ್. ಓಕೆ, ಇದ್ಯಾವ್ದು? ಇದು ನಮ್ ಚಿಕ್ಕಪ್ಪನ ಆಪರೇಷನ್ ಕೇಳೇ ಇಲ್ಲ. ಇದ್ಯಾವ ಸಿನಿಮಾ? ಹೊಸ ಸಿನಿಮಾ ಅಪ್ಪ. ನಾನೇ ಪ್ರೊಡ್ಯೂಸರ್, ನಮ್ಮ ತಿಂದ್ರ ಜೊತೆ ಡೈರೆಕ್ಟರ್. ನೀನೇನ್ ಹೇಳ್ದೆ ನೀನು? ಆಪರೇಷನ್ ಮೇಲೆ ಸೇರ್ಕೊಂಡ್ರು ಒಂದು ಕನ್ನಡ ಪಿಕ್ಚರ್ದು ಟೈಟ್ಲ್ ಹೇಳು ಅಂತ ಹೇಳ್ದೆ. ನಾನ್ ಎಲ್ಲ ಹೇಳ್ದೆ, ರಿಲೀಸ್ ಆಗಿದ್ರೆ ಮಾತ್ರ ಹೇಳು ಅಂತ ಹೇಳ್ದ. ಸ್ಟಾರ್ಟ್ ಮಾಡ್ತಿರೋದು ಹೇಳ್ಬೇಡ ಅಂತ ಏನ್ ಹೇಳಿದ್ವಲ್ಲ. ಇದು ನೆಕ್ಸ್ಟ್ ಬರೋದು. ಕುರಿ, ನಿನಗೆ ಮುಂದಿನ ಪ್ರಶ್ನೆ. ಓಕೆ. ಮುತ್ತು ಮೊಬೈಲ್ ನ ಚಾರ್ಜ್ ಹಾಕಿ ಸ್ನಾನಕ್ಕೆ ಹೋಗಿದ್ದಾಗ ಅವನು ಮೊಬೈಲ್ ನ ಕದ್ದು ಅದರಿಂದ ಕದ್ದಂತಹ 5 ಮುತ್ತು ಗರ್ಲ್ ಫ್ರೆಂಡ್ಸ್ ಹೆಸರು ಹೇಳು. ಪಾಸ್ ಕೀಸ್ ಮಾಡಂಗಿಲ್ಲ, ಹೋಗು. ಕುರಿ ಅದಲ್ಲಪ್ಪ. ಕುರಿ ಇಲ್ಲಿ ಪಾಸ್ ಆಗ್ಬಿಡುತ್ತೆ. ಕುರಿ ಹೇಳೋಲೇ. ಅದು ಕಮಲ, ವಿಮಲ, ಸರಳ, ಚಂಚಲ, ಶ್ಯಾಮಲ. ಮೆಟ್ಟ ತಗೊಂಡು ಹೊಡಿಲ.
ಯಾಕೋ ಫೀಲ್ ಆಯ್ತೀಯಾ? ಇದಕ್ಕೇನ ಅವರೆಲ್ಲ ನನ್ನ ಬಿಟ್ಟು ಒಯ್ದು ಬೇಜಾರಾಗಬೇಡ, ಆ ಫೀಲಿಂಗ್ಗೆ ಮಾಡ್ಕೋಬೇಡ. ಅವರು ನನ್ನನ್ನು ಬಿಟ್ಟು ಹೊಟ್ಟೋಗಿದಾರಪ್ಪ. ಯಾಕೆ ಅಂತ ಇನ್ನೂ ಗೊತ್ತಾಗಿಲ್ಲ. ಯಾಕೆ ಅಂತ ಗೊತ್ತಿಲ್ವಾ? ನೀನ್ ಮೊಬೈಲ್ ನ ಚಾರ್ಜ್ ಹಾಕಿದ್ದಾಗ ಅವರು ಆ ಮೊಬೈಲ್ ಕದ್ಬಿಟ್ಟು ಆ ನಂಬರ್ ಎಲ್ಲ ಅವ್ರದ್ದು. ಹೇಳ ಹೇಳ ಪಕ್ಕ. ಕೆಮ್ಮು ನನಗೆ ಜಾಸ್ತಿ ಆಗ್ಬಿಡ್ತು. ಮತ್ತೊಂದ್ರು ಪರವಾಗಿಲ್ಲ, ಹೇಳು. ಸತ್ತೋದ್ರೂ ಪರವಾಗಿಲ್ವಾ? ಹೇಳು ಹೇಳು ಹೇಳು. ಅದು ನಿಮ್ಮ ಮನೆಯಲ್ಲಿ ಸ್ನಾನ ಮಾಡ್ಕೊಂಡು ಹಂಗೆ ಆಚೆ ಹೊಂಟೋಗ್ಬಿಟ್ಟಲ್ಲ. ಹಾ, ಇವನು ಡಬ್ಬ ನನ್ ಮಗ ಮೊನ್ನೆ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಹಂಗೆ ಸೋಪ್ ಹಾಕೊಂಡು ಹಂಗೆ ಆಚೆ ಬಂದ್ಬಿಟ್ಟವನೆ. ಹಂಗೆ ಬಟ್ಟೆ ಬಿಚ್ಕೊಂಡು ಹಂಗೆ ಆಚೆ ಬಂದ್ಬಿಟ್ಟಿದ್ದಾನೆ. ಯಾಕೆ ಹಂಗ್ ಮಾಡಿದೆ? ಇಲ್ಲ ಬಾ, ಒಳಗಡೆ ಅಲ್ಲಿ ಹಾವಿತ್ತು, ಅಲ್ಲಿ ಆಟ ಆಡ್ಕೊಂಡು ನಿಂತ್ಕೋತೀನಿ ಅದ್ರ ಜೊತೆ. ಅಲ್ಲಿ ಹಾವು ಬಿಟ್ಟಿದ್ದು ನಾನೇ. ಅದು ನಂದು ಇನ್ನೊಂದು ಸ್ಕೆಚ್. ಯಾವ ಹುತ್ತದಲ್ಲಿ ಯಾವ ಹಾವಿದೆ, ಯಾರ ಚಿತ್ತದಲ್ಲಿ ಸುಡುವ ಕಾವಿದೆ. ನೆಕ್ಸ್ಟ್ ಮೊಸರನ್ನ ತಿನ್ಬಿಟ್ಟು ಆಸ್ಪತ್ರೆಗೆ ಯಾಕೆ ಹೋಗಿದ್ದ ಅಂತ ಕೇಳು ತುಜ. ಯಾಕ? ಮೊಸರನ್ನ ತಿನ್ಬಿಟ್ಟು ಚೆನ್ನಾಗಿತ್ತು ಅಂತ 2 ಸಲ ತಿನ್ಬಿಟ್ಟ. ಹಾ. ಹೋಗಿ ಹಾಸ್ಪಿಟಲ್ ತೋರಿಸ್ದೆ. ಹಾ ಫುಲ್ಲು ಸೀರಿಯಸ್ ಆಗ್ಬಿಡ್ತು ಕಂಡೀಷನ್. ಅವ್ನ್ ತಿಂದಿದ್ದು ಮೊಸರನ್ನ ಅಲ್ಲ, ಮತ್ತೆ ಪೆನಾಯಿಲ್. ಪೆನಾಯಿಲ್ ಅನ್ನ ಹಾಸ್ಟೆಲ್ ಹಾಕಿದ್ಯಾ? ಹಂಗಾರೆ ಈ ಮನೇಲಿ ನಾನು ಮೊಸರನ್ನೇ ತಿಂದಿಲ್ಲ. ಅಪ್ಪ ಇನ್ಮೇಲೆ ಮೊಸರನ್ನ ತಿನ್ನೋದೇ ಇಲ್ಲ ನಾನು. ಪೆನಾಯಿಲ್ ಅನ್ನ ತಿನ್ಸ್ಬಿಟ್ರಲ್ಲಪ್ಪ. ಅಪ್ಪ ಯಾಕೋ ಈ ಆಟ ಸಾಕೋಸ್ತದೆ. ಬಜಾರ್ ರೌಂಡ್ ಬೇಡ, ಗಾಂಧಿ ಬಜಾರ್ ರೌಂಡ್ ನಡೆಯುವಾಗ. ಹಿಂಗೆಲ್ಲ ಹೋಗಂಗಿಲ್ಲ. ನಿಂತ್ಕೊಳ್ರಿ, ಇಲ್ಲಿ ನಿಂತ್ಕೊಳ್ರ. ಬರೋದ್ ಮಾತ್ರ ನಿಮ್ಮಿಷ್ಟ, ಕಳ್ಸೋದ್ ನಾನಿಲ್ಲಿ. ಗೊತ್ತಾಯ್ತಾ? ಸಾಕಪ್ಪ, ಯಾಕೆ ಬೇಕು, ನಾವೇ ಸಾಕು ಅಂತಿದೀವಲ್ಲ. ಅವೆಲ್ಲ ಆಗಲ್ಲ, ನಿಂತ್ಕೊಳ್ಳೇಬೇಕು ನೀನಷ್ಟೇ. ಹಾ ಹಾ, ಸುಲಭವಾಗಿರುವಂತ ಪ್ರಶ್ನೆ ಕೇಳ್ತೀನಿ. ಸುಲಭದ್ ಕೇಳ್ಕೊ. ಜೋರ್ ಮಳೆ ಬರ್ತಾ ಇರುತ್ತೆ, ಆಯ್ತಾ? ಒಬ್ಬ ಮನೆಯಿಂದ ಆಚೆ ಹೋಗ್ತಾನೆ, ಆದ್ರೂ ಅವನ್ ಕೂದ್ಲು ಒದ್ದೆ ಆಗಲ್ಲ. ಯಾಕೆ? ಬಿಲ್ಡಿಂಗ್ ಕೆಳಗಡೆ ನಿಂತಿರ್ತಾನೆ. ಇರೋದು ಒಂದೇ ಒಂದ್ ಬಿಲ್ಡಿಂಗ್ ಅವ್ರ ಮನೆ, ಅದರಿಂದಾನೇ ಆಚೆ ಹೋಗಿರ್ತಾನೆ. ಛತ್ರಿ ಇಟ್ಕೊಂಡಿರ್ತಾನೆ, ಛತ್ರಿ ಅವ್ನ ಹೆಂಡತಿ ತಗೊಂಡೋಗಿರ್ತಾಳೆ. ಟೋಪಿ ಹಾಕೊಂಡಿರ್ತಾನೆ, ಟೋಪಿ ಅವನ ಹತ್ರ ಇರೋದೇ ಇಲ್ಲ. ಮತ್ತೆ ಹೆಂಗೆ? ಮಳೆ ಬರ್ತಿದ್ರು ಆಚೆ ಹೋದಾಗ ಅವ್ನ್ ಕೂದ್ಲು ಮಾತ್ರ ನೀನೆಲ್ಲ ಹೆಂಗೆ? ಅದೇ ಹೆಂಗೆ? ಯಾಕಂದ್ರೆ ಆಚೆ ಹೋಗಿದ್ ವ್ಯಕ್ತಿ ನಮ್ ಇಜಿಲ್ಲ, ಕೂದ್ಲಿದ್ರೆ ತಾನೆ ನೆನೆಯಕಲ್ಲಿ. ದೊಡ್ಡ ಶಿಖಾಮಣಿಗಳ ಹೇಳ್ತಿದ್ರಜಿತ್ ಅವ್ರೆ, ಹೇಳ್ಬೇಕಾದ್ರೆ ನೀವು ಎಂತ ಸಿಂಪಲ್ ಸಿಂಪಲ್ ಆನ್ಸರ್. ಎಂತ ಸಿಂಪಲ್. ಬದ್ನೆಕಾಯ ಬರವಾಗ ಬಾರ 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 ಆಗಲ್ಲಮ್ಮ. ಬಾರ ಬಾರ ಬರ್ರೋ. ಇಲ್ಲ, ಇನ್ನೂ ಸಿಂಪಲ್ ಮಾಡ್ಬಿಡ್ತೀನಿ, ಬರ್ರ. ಆಪ್ಷನ್ ಕೊಡ್ತೀನಿ, ಬರ್ರ. ಇವಾಗಿದೆ ಪ್ರೆಸೆಂಟ್. ಅದೇ ಕಣ್ಣು, ತಿರ್ಗಾದೆ ಕಣ್ಣು, ತಿರ್ಗಾದೆ ಕಣ್ಣು ಅಲ್ವಾ? ಈಗ ಹೇಳು, ಕೇವಲ ಹೌದು ಇಲ್ಲ ಅಲ್ಲಿ ಆನ್ಸರ್ ಮಾಡ್ಬೇಕು. ಕುರಿ, ಮೊದಲನೇ ಪ್ರಶ್ನೆ ನಿನ್ಗೆ. ಡ್ಯಾಶ್, ನಾನು ಗಂಡ್ಸಲ್ಲ. ಹೌದು, ನಾನ್ ಗಂಡ್ಸಲ್ಲ. ತಿರ್ಗಾ ಅದೇ ಕಣ್ಣು. ತಾವು ಹೌದು ಅಥವಾ ಇಲ್ಲ? ಡ್ಯಾಶ್, ನಾನು ಮೆಂಟ್ಲು. ನಾನೇನ್ ಅವನ್ ತರ ದಡ್ಡನ್ನ ತಿಂದ್ರಜಿತ್? ಹೌದು, ನಾನು ಮೆಂಟ್ಲು. ಹೌದು, ನಾನ್ ಮೆಂಟ್ಲು. ಏಯ್ ಕ್ಯಾನ್ಸಲ್. ಇಲ್ಲ, ನಾನ್ ಮೆಂಟ್ಲು. ಹೌದು, ನಾನ್ ಮೆಂಟ್ಲು. ಇಲ್ಲ, ನಾನ್ ಮೆಂಟ್ಲು. ಎರಡಲ್ಲೂ ನಾನ್ ಮೆಂಟ್ಲು. ಏಯ್, ನಾನ್ ಮೆಂಟ್ಲೇನ? ಅದ್ ನಿನಗ್ ಗೊತ್ತಿರ್ಬೇಕಣ್ಣ. ಹೌದು, ನಾನ್ ಮೆಂಟ್ಲು. ಅಲ್ಲ, ಇಲ್ಲ, ನಾನು ಮೆಂಟ್ಲು. ಬರ ಬಿಡಣ. ಕುರಿ, ಡ್ಯಾಶ್, ನಾನು ತಿರ್ಬೋಕಿ. ಫಸ್ಟ್ ಸಲ ಏನೋ ಯಾ ಮಾರ್ಬಿಟ್ಟು. ಈಗ ಇಲ್ಲ, ನಾನ್ ತಿರ್ಬೋಕಿ. ಹೌದು, ನಾನ್ ತಿರ್ಬೋಕಿ. ಇಲ್ಲ, ನಾನ್ ತಿರ್ಬೋಕಿ. ಹೌದು, ನಾನ್ ತಿರ್ಬೋಕಿ. ಹೆಂಗ್ ತಿರ್ಗಿಸಿ ಕೇಳ್ದೆ? ತಿರ್ಗಾದೆ ಕಣ್ಣು, ತಿರ್ಗಾದೆ ಕಣ್ಣು, ಕೊನೆ ಸಲ ತಿರ್ಗಾದೆ ಕಣ್ಣು. ಈಗ ಹೇಳು, ಈಗ ಹೇಳು. ಹೇಳಲ್ಲ, ಅವ್ನ್ ಕೇಳ್ಕೋಬೇಕು. ಹಾ, ಮುತ್ತುವರೆ ತಮಗೆ. ಡ್ಯಾಶ್, ನಾನು ಆಯ್ಕೊಂಡ್ ತಿನ್ನೋನು. ಹೌದು, ನಾನು ಆಯ್ಕೊಂತೀನವನು. ಇಲ್ಲ, ನಾನು ಆಯ್ಕೊಂತೀನವನು. ಹೌದು, ನಾನು ಆಯ್ಕೊಂತೀನವನು. ಇಲ್ಲ, ನಾನು ಆಯ್ಕೊಂತೀನವನು. ಏನೋ ತುಜ ಇದು, ಹೆಂಗೋದ್ರು ಹಂಗೆ ಬರ್ತದಲ್ಲ. ಆಪರೇಷನ್ ಡೈಮಂಡ್ ರಾಕೆಟ್, ಆಪರೇಷನ್ ಅಲ್ಬೇನಮ್ಮ, ನಮ್ ಚಿಕ್ಕಪ್ಪನ ಆಪರೇಷನ್. ಇವಾಗ ಹೇಳು, ತುಂಡಮ್ಮನ ಆಪರೇಷನ್ ಹೇಳು.
ತುರಿ ಬಾಬೋನ ಪಾಪ ನಡಿಯಪ್ಪ ನಮ್ಗೆ ಯಾಕೆ ಬೇಕು ದೊಡ್ಡವ್ರ ವಿಷಯ? ನಮ್ದಾಯ್ತು, ನಮ್ ಕೆಲ್ಸ ಆಯ್ತು, ತಾನಾಯ್ತು, ತಾನ್ ಮೇಯುವ ಹುಲ್ಲಾಯ್ತು. ಏಯ್, ಬರ್ರೋ ಇನ್ನೊಂದು ಬೇಡ ನಿನ್ ಸವಾಸ. ಇನ್ನೊಂದು ಆಪ್ಷನ್ ಕೊಡ್ತೀನಿ ಬರೋ. ಅನಸ್ತೀಸಿಯಾ ಇಲ್ದೇನೆ ಆಪರೇಷನ್ ಮಾಡ್ಬಿಟ್ಟಿದ್ಯಾ, ಈಗ ಆಪ್ಷನ್ ಬೇರೆ ಕೊಟ್ಟೆಯಪ್ಪ. ಇಟ್ಕೊ ನೀನೆ, ಇಟ್ಕೊ. ನೋಡಕ್ಕೆ ಹೌದು ನಾನ್ ಗಂಡ್ಸಲ್ಲ. ಹೌದು ನಾನ್ ತಿರ್ಬೋಕಿ. ಇಲ್ಲ ನಾನ್ ಗಂಡ್ಸಲ್ಲ. ಇಲ್ಲ ನಾನ್ ತಿರ್ಬೋಕಿ. ಹೌದು ನಾನ್ ಗಂಡ್ಸಲ್ಲ. ಹೌದು ನಾನ್ ತಿರ್ಬೋಕಿ. ಹೌದು ನಾನ್ ಗಂಡ್ಸೇ ಅಲ್ಲ. ಹೌದು ನನ್ ಮೆಂಟ್ಲು. ಇಲ್ಲ ನನ್ ಮೆಂಟ್ಲು. ಹೌದು. ಮಿಸ್ಟರ್ ಲೋಕೇಶ್ ತುಂಬಾ ಚೆನ್ನಾಯ್ತು. ಬಜರ್ ರೌಂಡ್ ಯು ವಾಂಟ್ ಟು ಪ್ಲೇ? ಬೇಡ ಅದೇ ಕಣ್ಣು ತಿರ್ತಿರ್ಗ ಹಲೋ ಮಿಸ್ಟರ್, ಎಲ್ಲಿ ನಮ್ ಟಾಕಿಂಗ್ ಸ್ಟಾರ್ ಅಲ್ಲಿ? ನಾನೇ ಟಾಕಿಂಗ್ ಸ್ಟಾರ್. ಯಾಕೆ? ಯಾರೋ ಇದು ಯಂಗ್ ಸ್ಟಾರ್ ಬಂದ್ಬಿಟ್ಟು ಟಾಕಿಂಗ್ ಸ್ಟಾರ್ ಅಂತ ಇದ್ರಲ್ರಿ? ಅದು ಬ್ರೇಕ್ ಬಂತಲ್ಲ, ಒಳಗಡೆ ಹೋಗಿದ್ದೆ. ನನ್ನ ಹೆಂಡ್ತೀರಿ ಐರನ್ ಮಾಡ್ಬೇಕಾ ಅಂದ್ಲು. ಬೇಡ ಕಣ, ಎಲ್ಲ ನೀಟಾಗಿ ಪ್ಲೀಸ್ ರೀ ಐರನ್ ಮಾಡ್ತೀನಿ. ಏನ್ ಮಾಡ್ತೀಯ? ನನ್ನ ತಲೆ ಮಾಡು ಅಂದ್ರೆ ತಲೆಗೆ ಐರನ್ ಮಾಡೋಳು ಸರ್. ಹೇರ್ ಸ್ಟೈಲ್ ಚೇಂಜ್ ಆಗೋಗಿದೆ ಸರ್. ಅಲ್ಲ ಮಿಸ್ಟರ್ ಲೋಕೇಶ್, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಹರೀಶ್ವರ್ ವೆರಿ ನೈಸ್. ಏನಮ್ಮ ಸೂಪರ್ ಜಿ, ಚೆನ್ನಾಗಿದ್ಯಾ? ಸೂಪರ್ ಸೂಪರ್. ನೀವ್ ಹೆಂಡತಿಗೆ ಒಂದ್ ಸ್ವಲ್ಪ ನಮಗೂ ಐರನ್ ಮಾಡಿ ಅಂತ ಹೇಳಿ. ಎಲ್ಲಿ ಏನಾದ್ರು ಇದ್ರೆ ತಾನೆ ಐರನ್ ಮಾಡಕ್ಕಲ್ಲಿ. ಐರನ್ ಮಾಡಿ ಸುಟ್ಟೋಗಿ ಆ ತರ ಆಗಿದೆ. ತುಂಬಾ ಐರನ್ ಮಾಡಿ ಮಾಡಿ ಸುಟ್ಟೋಗಿದೆ ಸರ್. ಮಿಸ್ಟರ್ ಲೋಕೇಶ್, ಈಗ ನಮ್ಮ ಮಜಾ ಟಾಕೀಸ್ಗೆ ಗೆಸ್ಟ್ ಗಳನ್ನ ಕರೆಯುವಂತ ಸಮಯ. ಒಂದು ಹೊಸ ಸಿನಿಮಾ ತಯಾರಾಗಿದೆ, ಇನ್ನೇನ್ ರಿಲೀಸ್ ಆಗ್ತಾ ಇದೆ. ಆ ಸಿನಿಮಾ ಹೆಸರು ರಾಜಾ ಲವ್ಸ್ ರಾಧೆ. ಎಷ್ಟ್ ಚೆನ್ನಾಗಿದೆಲ್ಲ, ರಾಜಾ ಲವ್ಸ್ ರಾಧೆ. Nice, ಹಾ. nice, nice. ಅದು ರಾಜಾ ಬದಲು ಸುಜಾ ಹಾಕೊಂಡ್ಬಿಟ್ಟಿದ್ರೆ ಚೆನ್ನಾಗಿದೆ. ರಾಜಾ ಲವ್ಸ್ ರಾಧೆ ಅಂತ ಒಂದು ಸೂಪರ್ ಆಗಿರುವಂತ ಕನ್ನಡ ಸಿನಿಮಾ ತಯಾರಾಗಿದೆ. ಇವತ್ತು ಆ ಚಿತ್ರತಂಡದವರು ನಮ್ಮ ಮಜಾ ಟಾಕೀಸ್ಗೆ ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ರಾಜಾ ಲವ್ಸ್ ರಾಧೆ ಚಿತ್ರತಂಡದಿಂದ ನನ್ನ ಪ್ರೀತಿಯ ಗೆಳೆಯ ವಿಜಯ್ ರಾಘವೇಂದ್ರ, ರಾಧಿಕಾ ಪ್ರೀತಿ ಅಂಡ್ ಡೈರೆಕ್ಟರ್ ರಾಜಶೇಖರ್. ಭಗವಂತ, ನನ್ನ ಆರಾಧ್ಯ ದೈವ, ಆಮೇಲೆ ನನ್ನ ಪೂಜ್ಯ ಗುರುಗಳು ರಾಘಣ್ಣ ಅವ್ರು ಬಂದಿದ್ದಾರೆ. ನಿಮ್ ಮುಂದೆ ನಾವು ನಿಂತ್ಕೊಳ್ಳುವಂತ ಯೋಗ್ಯತೆ ಇಲ್ಲ ರಾಘಣ್ಣ. ದಯವಿಟ್ಟು ಎದ್ದು ಹೇಳ್ತೀಯಪ್ಪ. ಏನೋ ನಮ್ ಗುರುಗಳು ಹೇಳಿದ್ ಮಾತನ್ನ ನಾವಿಲ್ಲ ಅಂತ ಹೇಳಕ್ಕಾಗಲ್ಲ. ರಾಘಣ್ಣ, ನಿಮ್ ಆಶೀರ್ವಾದ ಇರ್ಬೇಕು ರಾಘಣ್ಣ. ಅವಯು ವೆಲ್ಕಮ್. ಡೈರೆಕ್ಟರ್ ಸಾಹೇಬ್ರೆ ವೆಲ್ಕಮ್. ಬನ್ನಿ. ಹಾ, ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ರಾಘಣ್ಣ, ಹೆಂಗಿದ್ದೀರಾ ರಾಘಣ್ಣ? ಚೆನ್ನಾಗಿದೆ. ತುಂಬಾ ದಿನ ಆಯ್ತು ನಿಮ್ಮನ್ನ ನೋಡಿ. ನಮ್ಗೂ ಅಷ್ಟೇ, ನಿಮ್ ನೋಡಿ ತುಂಬಾ ದಿವಸ ಆಯ್ತು. ನಿಮ್ಮನ್ನ ನೋಡೋದೇ ನಮ್ಗೊಂದ್ ಭಾಗ್ಯ. ರಾಧೆ ಅವ್ರೆ, ನೀವು ಹಂಗೆ ಕೂತ್ಕೊಂಡ್ಬಿಟ್ಟು ಅವ್ರ ಜೊತೆ ಮಾತಾಡೋರೆ ಹೀರೋ ಬೆಟರ್. ಇವರು ನಮ್ಗೆ ಪೂಜ್ಯ ಗುರುಗಳು. ಹೌದು. ನೀವ್ ನಿಂತ್ಕೊಳ್ಳಿ. ನೀವು ನೀವು ನಾನ್ ನಿಂತ್ರು ಕೂತಂಗಿರ್ತೀನಿ. ಹೇಳ್ರಪ್ಪ ನಿಂತ್ಕೊಳ್ಳಕ್ಕೆ. ಅಲ್ವಾ? ಒಂದೇ ಒಂದ್ ನಿಮಿಷ ಪ್ಲೀಸ್ ನಿಂತ್ಕೊಳ್ಳಿ ಪ್ಲೀಸ್. ಬೇಡ, ಬೇಡ. ಇಲ್ಲ ಅಂದ್ರೆ ಪಿಕ್ಚರ್ ಮೇಲೆ ಆಣೆ. ಒಂದೇ ಒಂದ್ shot ನಿಂತ್ಕೊಳ್ಳಿ ಬಂದಿಲ್ಲ. ನಿಂತ್ಕೊಳ್ಳಿ. ಅಲ್ಲಲ್ಲ, ಇವ್ರು ಗುರುಗಳೇ. ಹಾ, ಹೇಳಿ. ಹೇಗಿದ್ದೀರಾ ಗುರುಗಳೇ? ಚೆನ್ನಾಗಿದ್ದೀರಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರ್ಬೇಕು. ಹೌದು. ನಿಮ್ಮ ಸಿನಿಮಾಗಳನ್ನ ನೋಡ್ಕೊಂಡ್ ಬೆಳೆದವ್ರ ಮಕ್ಕಳು ನಾವು. ನಿಜನೇ. ನಾವೆಲ್ಲ ಇವಾಗ ಸ್ಟಾರ್ ಆಗ್ಬೇಕು ಅಂತ ಆಸೆ ಪಡ್ತೀವಿ. ನಾನು ಹುಟ್ಟೋದಕ್ ಮುಂಚೆನೆ ಇವ್ರು ಸ್ಟಾರ್ ಆಗಿದ್ದವ್ರು. ಅಲ್ಲ, ನಿಜ ಕೂಡ. ಅವ್ರು ನಿಮ್ ಪಿಕ್ಚರ್ ನೋಡ್ಕೊಂಡೆ ಸರ್ ನಿಜ, ನೀವು ಇವನ್ ಜೊತೆ ಸೇರ್ಕೊಂಡು. ಅಲ್ಲ, ಅವ್ರು ನಿಮ್ ಪಿಕ್ಚರ್ ನೋಡ್ಕೊಂಡೆ ಬೆಳೆದಿದ್ದು. ಚೈಲ್ಡ್ ಆರ್ಟಿಸ್ಟ್ ಆದಾಗ್ಲೇ ನೀವು ರಾಷ್ಟ್ರ ಪ್ರಶಸ್ತಿ ಬಂದಿದ್ದು. ಸರ್ ನಾನೇನು ಮಾಡಿಲ್ಲ ಸರ್, ಡೈರೆಕ್ಟ್ ಹೇಳಿ ನಾನು ಮಾಡಿದ್ ಸಾಕು. ಯಾಕೋ ಇವ್ರು ಎಳೆಯೋಷ್ಟು ಕಾಲ ಯಾರು ನನ್ಗೆ ಉದ್ದ ಆಗೋ ತರ ಇಟ್ಟಿದ್ರೆ ಇವತ್ತು ಬಹುಶಃ ದರ್ಶನ್ ಅವ್ರಿಗಿಂತ ಉದ್ದ ಬೆಳೆದ್ಬಿಟ್ಟು. ನಿನ್ ದಮ್ಮಯ್ಯ ಕಣೋ, ನಿನ್ ದಮ್ಮಯ್ಯ. ಗುರುಗಳು ನನಗೆ ದಮ್ಮಯ್ಯ ಅಂತ ಇದ್ದಾರೆ. ಹೌದು. ಅಯ್ಯೋ, ಇಂಥ ಮಾತು ನಿಮ್ಮ ಬಾಯಲ್ಲಿ ಬರಬಾರ್ದು ಗುರುಗಳೇ. ಬರ್ಬೋದು. ಇಲ್ಲ ಗುರುಗಳೇ, ಎದ್ದೇಳು. ರಾಘಣ್ಣ ರಾಘಣ್ಣ ಪ್ಲೀಸ್ ನೀವು- ಕಣೋ, ಪ್ಲೀಸ್. ಎಲ್ಲ ಖುಷಿ ಆಯ್ತು. ಖುಷಿ ಆಯ್ತಂತ ಇವ್ರಿಗೆ. ಹೌದಾ ಹಾ. ಗುರುಗಳೇ, ಮಜಾ ಟಾಕೀಸ್ಗೆ ಸೂಪರ್ ಸೀಸನ್ಗೆ ಫಸ್ಟ್ ಟೈಮ್ ಬರ್ತಾ ಇದೀರಾ. ಹೌದು. ಬಹಳ ಖುಷಿ ಆಗ್ತಿದೆ. ಹೌದು. ನಿಮ್ಮ ಶಿಷ್ಯನ ಈ ಮನೆ ಹೇಗ ಅನಿಸ್ತು ಗುರುಗಳೇ? ತುಂಬಾ ಚೆನ್ನಾಗಿದೆ. ಓಪನ್ ಕರಿತೀನಿ ಅಂತ ಹೇಳಿದ್ರೆ ಕೈ ಕೊಟ್ಟೆ ಕರ್ದಿಲ್ಲ ನೀನು. ಗುರುಗಳೇ, ನೀವು ಧ್ಯಾನಕ್ಕೆ ಅಂತ ಹೋಗಿದ್ರಲ್ಲ. ಧ್ಯಾನನೂ ಇಲ್ಲ, ಪಾನನೂ ಇಲ್ಲ. ಚೆನ್ನಾಗಿದೆ, ಖುಷಿ ಆಗ್ತದೆ. ನಾನು ಬರಕ್ ಕಾಯ್ತಾ ಇದ್ದೆ. ಫೋನ್ ಮಾಡಿದಾಗ ಗುರುಗಳು ಗೋವಾದಲ್ಲಿ ಧ್ಯಾನದಲ್ಲಿದ್ರು. ತುಂಬಾ Super. ಖುಷಿ ಆಗ್ತಿದೆ. ಇವತ್ತು ಮಜಾ ಟಾಕೀಸ್ ಸೂಪರ್ ಸೀಸನ್ ಬಂದು ಬಹಳ ಖುಷಿ ಆಗ್ತಿದೆ. Thank you, ಸೂಪರ್ ಮನೆ. ಗುರುವರ್ಯ, ಈ ಬಾಲಿಕೆಯ ಜೊತೆಗೆ ನಾನು ಮಾತನಾಡಬಹುದೇ? ನನ್ನ ಪರ್ಮಿಷನ್ ಯಾಕೆ ಬೇಕು ಅಂತ ನಾನು ಕೇಳೋದು. ನಾ ಬೆಳಗ್ಗೆ ಎದ್ದು ನಿಮ್ ಫೋಟೋ ಹಾಕೊಂಡಿದೀನಿ. ಅದನ್ನ ಗುರುಗಳೇ, ನಾನು ಹಲ್ಲುಜ್ಜಬಹುದೇ ಅಂದ್ರೆ ಹಿಂಗ ಅನ್ನುತ್ತದು. ಈ ತರ ಹಿಂಗ ಅನ್ನುತ್ತೆ. ಆವಾಗ್ಲೇ ನಾನು ಗುರುಗಳೇ ನಾನು ಹೋಗಬಹುದೇ ಅಂತ ಕೇಳ್ತೀನಿ. ಹಿಂಗಂದ್ರೆ ನಾನು ಹಂಗೆ ಇರ್ತೀನಿ. ತುಂಬಾ ಥ್ಯಾಂಕ್ಸ್. ತಮ್ಮೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಟು ಮಜಾ ಟಾಕೀಸ್. ಬನ್ನಿ ಕೂತ್ಕೊಳ್ಳಿ ಪ್ಲೀಸ್. ಕಮ್ ಪ್ಲೀಸ್ ಕಮ್.
ಚೆನ್ನಾಗಿದೆ ಸರ್, ಲುಕ್ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ವಿಜಯ ರಾಘವೇಂದ್ರ ಅವರೇ ಚೆನ್ನಾಗಿದೆ ಅಂದ್ರಲ್ಲ, ಹ್ಞೂ ಸರ್. ಅವ್ರ ಹೆಂಡತಿ ಇಸ್ತ್ರಿ ಮಾಡಿದ್ದಂತ. ಹೌದೇನಾ? ಅದು ಅಷ್ಟೇ, ಅವ್ರ ಹೆಂಡತಿನೇ ಮಾಡಿದ್ದು. ನೀವು ಬೇಕಾದ್ರೆ ಮಾಡಿಸ್ಕೋಬಹುದು ಅಂತ ಹೇಳ್ತಾ ಇದ್ದೆ ಅಷ್ಟೊತ್ತಿಗೆ. ಬೇಡ ಸರ್, ಅದು ಅವನಿಗೆ ಸರಿ. ಚೆನ್ನಾಗಿ ಕಾಣ್ತೀನಿ, ಒಂಥರ ಬಹಳ ಡಿಫ್ರೆಂಟ್ ಆಗಿ ಯೂತ್ ಅಮ್ಮ, ಯೂತ್ ಯೂತ್ ಆಗಿ ಕಾಣ್ತಿದ್ದೆ ಆಕ್ಚುಲಿ. ಯೂತ್. ಹೌದು. ಹೇಳಿ, ರಾಜನ್ಗೆ ರಾಧೆ ಮೇಲೆ ಲವ್ ಹೆಂಗಾಯ್ತು ಹೇಳಿ? ಡೈರೆಕ್ಟರ್ ಹೇಳ್ತಾರೆ, ಹಾ, ಡೈರೆಕ್ಟರ್ ಹೇಳಿ ಅಂತ. ಡೈರೆಕ್ಟರ್ ಹೇಳಿದಕ್ಕೆ? ಹೌದು. ಓ ವಾವ್. ಯಾವ ತರ ಲವ್ ಮಾಡಿದ್ರಿ? ಇದು ಗ್ಯಾರೇಜ್ ಅಲ್ಲಿ. ಗ್ಯಾರೇಜ್ ಅಲ್ಲಿ? ಹಾ, ನಾನು ಮೆಕ್ಯಾನಿಕ್ ಪಿಕ್ಚರ್ ಅಲ್ಲಿ. ಗ್ಯಾರೇಜ್ ಲವ್? ಹಾ, ಚಲುವಿನ ಚಿತ್ತಾರ? ಅಷ್ಟು ಡೀಪ್ ಇಲ್ಲ. ಗ್ಯಾರೇಜಾ ಲವ್? ಲವ್. ಲವ್. ಅವು ಎಲ್ಲ ಓಕೆ. ಇದರಲ್ಲಿ ತಾವು ಮೆಕ್ಯಾನಿಕ್ ಅಲ್ವಾ ಗುರುಗಳೇ? ಹೌದು ಹೌದು. ಈ ಲಾರಿ ಗಿರಿ ಏನಾದ್ರು ಗ್ಯಾರೇಜ್ ಬಂದ್ರೆ ಹಿಂಗೆ ನೀವು ರೆಡಿ ಮಾಡ್ತೀರಾ? ಕಷ್ಟ ಆಗಲ್ವಾ? ನಾವೆಲ್ಲ ಸ್ಮಾಲ್ ವೆಹಿಕಲ್ಸ್. ಹೌದಾ? ನನ್ನ ಐಟಿಗೆ ಸರಿ ಆಗುತ್ತೆ. ಹೈಟ್ ಅಲ್ಲಿ ಇದ್ದ ಯಾವ್ದು ಆಗಲ್ಲ? ಆ ಚಾನ್ಸೇ ಇಲ್ಲ. ಆ ಗುರುಗಳು ಕರೆದಿದ್ರು ನಾನು ಅವ್ರನ್ನ ಹಿಂಗ್ ಎತ್ಕೊಂಡು ಅವ್ರನ್ನ ಹೆಗಲ್ ಮೇಲೆ ಕೂರಿಸ್ಕೊಂಡು ಅವರು ರೆಡಿ ಮಾಡಿದ್ರು ಒಂದು ಇದನ್ನ ಚಾಸಿ. ಅಲ್ಲ, ಅವರು ನಿಮ್ ಹೆಗಲ್ ಮೇಲೆ ಕೂತ್ಕೊಂಡು ಅವ್ರು ರೆಡಿ ಮಾಡೋ ಅಷ್ಟೊತ್ತಿಗೆ ನೀವೇ ರೆಡಿ ಆಗ್ಬಿಟ್ಟಿರ್ತೀರಾ. ನಾನ್ ಸ್ಟಡಿ ಆಗ್ಬಿಟ್ಟಿರ್ತೀನಿ ಸರ್. ರೆಡಿ ಅಲ್ಲ, ಸ್ಟಡಿ ಆಗ್ಬಿಟ್ಟಿರ್ತೀನಿ. ಹಾ, ರಾಧಿಕಾಗೆ ನನ್ ಮೇಲೆ ಪ್ರೀತಿ, ಅದೇ ತಾನೇ ನಿಮ್ಮ ಹೆಸರು? ಹಾ, ಚೆನ್ನಾಗಿದೆ. ರಾಧಿಕಾಗ್ ನನ್ ಮೇಲೆ ಪ್ರೀತಿ ಅಂತ ಹೇಳಿ. ತಾವೇನ್ ತಪಾಕಿದ್ದೀರಾ ಪಿಕ್ಚರ್ ಅಲ್ಲಿ? ಅಲ್ಲ, ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿ, ಅವ್ರ ಹೆಸರೇನು? ಇಷ್ಟೊತ್ತು ಹೇಳಿದೀನಿ ನೀನು. ರಾಧಿಕಾ ಪ್ರೀತಿ ಅವ್ರ ಹೆಸರು. ರಾಧಿಕಾ ಪ್ರೀತಿ. ಹಾ, ಅವ್ರ ಮೇಲೆ ಯಾಕೋ ಹೇರ್ ಸ್ಟೈಲ್ ತುಂಬಾ ಲಕ್ಕಿ ಆಗ್ತದೆ. ಸರ್ ನೀವು ಒಂದು ವಿಗ್ ಮಾಡಿಸ್ಕೊಳ್ಳಿ ಇದೇ ತರದ್ದು, ಸುಮ್ಮನೆ ಹಿಂಗ್ ಅಂತ ಅನ್ಬೋದು. RJ ರೋಲ್ ಮಾಡಿದ್ದೀನಿ. RJ ರೋಲ್? ಎಸ್, RJ. ಅಂಡ್ ಸರೇ ಫಸ್ಟ್ ನೋಡಿ ಸೆಲೆಕ್ಟ್ ಮಾಡಿದ್ದು, ಇವರು ಪ್ರೊಡ್ಯೂಸರ್. ನ್ಯೂಸ್ ಪೇಪರ್ ಅಲ್ಲಿ ನೋಡಿ ಪಂಟ ಮೂವಿದು. ಯಾವ್ದು? ಪಂಟ ಮೂವಿ. ಎಸ್ ನಾರಾಯಣ್ ಅವ್ರದ್ದು? ಹೌದು. ಹಾ, ಓ ಗೊತ್ತಾಯ್ತಾ? ಎಸ್ ನಾರಾಯಣ ಅವ್ರ ಪಿಕ್ಚರ್ ಅಲ್ಲಿ ಪಂಟ. ಹಾ, ಆ ಪಿಕ್ಚರ್ ಅಲ್ಲಿ ಆಡಿಷನ್ ಹೋಗಿದಾಗ ಎಸ್ ನಾರಾಯಣ್ ಯಾರು ಅಂತ ಕೇಳಿದಂತ. ಓಕೆ ಓಕೆ ಓಕೆ. ಎಸ್ ನಾರಾಯಣ್ ಯಾರು? ಎಸ್ ನಾರಾಯಣ ಅಂತ ಕೇಳಿದ್ರಂತೆ ತಾವು ಅವರು. ಅವಾಗಿಂದ ಇವಾಗ ಒಂದ್ ಸ್ವಲ್ಪ ಉದ್ದ ಬೆಳೆದ್ ಬಿಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಎಸ್. ಏನ್ ಸರ್ ಕಣ್ಣಲ್ಲೇ ನೀವೆಲ್ಲ ಮೆಜರ್ಮೆಂಟ್? ಲಾಸ್ಟ್ ಟೈಮ್ ಈಗ ಹೈಟ್ ಅಂತೆ. ಎಷ್ಟು ಇಂಚ್ ಬೆಳ್ದಿಯಾರ ಸರ್? ಇಲ್ಲ, ನನ್ ಮೆಜರ್ಮೆಂಟ್ ಏನ್ ಗೊತ್ತಾ? ಸುಜನ್ ಲೋಕೇಶ್ ಅವ್ರ ಕೇಳ್ತಾ 1 ಅಡಿ ಕಡಿಮೆ ಇದ್ರೆ ಓಕೆ, ಇಷ್ಟು ಒಂದು 5 ಅಡಿ ಅಂತ. 5 ಅಡಿ ಇನ್ನು ಸ್ವಲ್ಪ ಕಡಿಮೆ ಇದ್ರೆ 4 ಅಡಿ ಅಂತ. ಅಂದ್ರೆ ನೀವ್ ಹೇಳೋದು, ನೀವ್ ಅವ್ರ ಹೆಂಗೆ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡ್ತಾ ಇದಾರೆ ಅಂದ್ರೆ, ಈ ಶೋಕ್ ಬರೋರೆಲ್ಲ ಬೆಳಿತಾರ, ನಾನು ಹಂಗೆ ಇದ್ದೀನಿ ಅಂತ. ನಾ ಬೆಳೆದೇ ಇಲ್ಲ ಅಂತ. ಇರ್ಲಿ ಬಿಡಿ ಸರ್. ಅಲ್ಲ ರೀ, ನೀವೇ ಹೇಳ್ತಿರಲ್ಲ ಡೈಲಾಗು. ಏನ್ ಹೇಳಿ ಅದು? ಯಾವ್ದು? ಎಷ್ಟು ಉದ್ದ ಬೆಳಿತೀರಾ ಅಂತಲ್ಲ, ಎಷ್ಟು ಎತ್ತರಕ್ಕೆ ಬೆಳಿತೀವಿ ಅಂತ. ಅದು ಹೆಂಗಿಟ್ರ ಒಳ್ಳೆ ಲೈನ್. ಆರ್ಜೆ ಈ ಒಂದು ಕ್ಯಾರೆಕ್ಟರ್ ನಿಭಾಯಿಸೋಕೆ ಟ್ರೈನಿಂಗ್ ತಗೊಂಡಿರ್ತಪ್ಪ? ಇಲ್ಲ, ಏನಿಲ್ಲ. ಅಲ್ಲಿ ತುಂಬಾ ಕಷ್ಟ ಆಯ್ತು. ಅಲ್ಲಿ ಹೋಗ್ತಿದ್ದಂಗೆ ಸೀನ್ ಇತ್ತು. ಬಟ್ ಸರ್ ನನಗೆ ಜಾಸ್ತಿ ಹೆಲ್ಪ್ ಮಾಡಿದ್. ವಾಸ್ ವೆರಿ ಹೆಲ್ಪ್ಫುಲ್ ದೇರ್. ಇಲ್ಲ, ಏನ್ ಗೊತ್ತಾ, ಡೈರೆಕ್ಟರ್ ಹತ್ರ ಹೆಲ್ಪ್ ತಗೊಳ್ಳೋ ಬದಲು ಇನ್ಫ್ಯಾಕ್ಟ್ ಸೃಜನ್ ಲೋಕೇಶ್ ಅವರು ಮುಂಚೆ RJ ಕೆಲಸ ಮಾಡಿದ್ದಾರೆ. ಹೌದು. ಅವ್ರು ಸ್ವಲ್ಪ ಟಿಪ್ಸ್ ಏನ್ ಕೊಡ್ಬೇಕು ಅಂದ್ರೆ, ಒಬ್ಬ RJಗೆ ಟಿಪ್ಸ್ ಕೊಡ್ಬೇಕು ಅಂದ್ರೆ ಏನ್ ಕೊಡ್ತೀರಾ ಮಿಸ್ಟರ್ ಲೋಕೇಶ್? RJಗೆ ಟಿಪ್ಸಾ? ನಾನು ರಾಘು ಜೊತೆಲೆ ಕೆಲಸ ಮಾಡ್ತಾ ಇದ್ವಿ ಆಕ್ಚುಲಿ, ಒಂದೇ ಸ್ಟೇಷನ್ ಅಲ್ಲಿ. ಸೊ ರಾಘು ಆಲ್ಸೋ ವಾಸ್ ಹೋಸ್ಟಿಂಗ್ ಅ ಶೋ RJ. ನಾನು RJ ಮಾಡ್ತಾ ಇದ್ದೀನಿ. ನಮ್ಗೆ ಯಾರು ಟಿಪ್ಸೇ ಕೊಟ್ಟಿಲ್ಲಪ್ಪ ಇದುವರೆಗೂ. ಕೊಟ್ರೇನಾ? ಇಲ್ಲಪ್ಪ. ಪೇಮೆಂಟ್ ಬಂತಾ? ಓಕೆ, ನನ್ಗೂ ಬಂತು. ಹಾ, ಡೈರೆಕ್ಟ್ರೆ ಹೇಳಿ, ಸಿನಿಮಾದ ವಿಶೇಷತೆಗಳು. ಸಿನಿಮಾದ ವಿಶೇಷ ತುಂಬಾ, ಈ ಸಿನಿಮಾ ಪೂರ್ತಿ ಹಾಸ್ಯಭರಿತವಾಗಿರುತ್ತೆ. ಓಕೆ. ಸೊ ನಾನು ಮೈನ್ ಥೀಮ್ ಹಾಸ್ಯಕ್ಕೆ ಕೊನೆ ಇಲ್ಲ. ಸೊ ಅದನ್ನೇ ಬೇಸ್ ಮಾಡಿಕೊಂಡು ನಮ್ಮ ವಿಜಯ್ ಸರ್ದು ಒಂದಷ್ಟು ಸಿನಿಮಾಗಳು ನೋಡಿ ನಾವು, ನೀವ್ ಹೇಳ್ದಂಗೆ ಈಗ ಬಿಗಿನ್ ಅವ್ರು ನೋಡ್ಕೊಂಡು ಬೆಳೆದವ್ರೆ. ಸೊ ಅವರು ನನ್ನ ನೋಡ್ಕೊಂಡು ಬೆಳೆದವ್ರೆ, ನನ್ನ ಸಿನಿಮಾ ನೋಡ್ಕೊಂಡು ಬೆಳೆದ. ಹೆಂಗೆ ಬಿಡಿ, ಆಮೇಲೆ ಕಥೆಯಲ್ಲಿ ಮೆಸೇಜು ಅದು ಅನ್ನೋದಕ್ಕಿಂತ ಹೆಚ್ಚು ಒಂದು ಫುಲ್ ಎಂಟರ್ಟೈನ್ಮೆಂಟ್ ಕೊಡೋಣ ಅನ್ನೋದು ಒಂದು ಮೈನ್ ಥೀಮ್. ಅಲ್ಲ, ಎಲ್ಲಾರನ್ನು ನಾನು ವಿಜಯ ರಾಘವೇಂದ್ರ ಅವ್ರ ಸಿನಿಮಾ ನೋಡಿ ನಾನು ಬೆಳೆದಿರೋದು ಅಂತ ಹೇಳ್ತಾ ಇರಲ್ಲ. ವಿಜಯ ರಾಘವೇಂದ್ರ ಅವರ ಎಷ್ಟನೇ ಸಿನಿಮಾ ಇದು ಅಂತ ಅಂದ್ರೆ, ಲೈಕ್ ಮೈಲ್ ಸ್ಟೋನ್ಸ್ ಇರುತ್ತಲ್ಲ, ಒಂದು 25, 50 ಆತರ ಒಂದು. ಸರ್ ಗೊತ್ತಿಲ್ಲ ಸರ್, 50ಕ್ಕಿಂತ ಜಾಸ್ತಿ ಆಗಿದೆ. ಎಷ್ಟು ಆಗಿದೆ ಅಲ್ವಾ? ನಂಬರ್ ಗೊತ್ತಿಲ್ಲ ಸರ್. ಶಾಬಾಷ್, ಮೆಚ್ಚಿದೆ. ನಂಬರ್ ಹೇಳಕ್ ಹೋಗಿಲ್ಲ ಸರ್. ವೆರಿ ಗುಡ್, ಮೆಚ್ಚಿದೆ. ಆದ್ರೆ ಈ ತರದವ್ರು ಇನ್ನೂ ಜಾಸ್ತಿ ಆಗ್ಬಿಡ್ತಾರೆ ಸರ್. ಪ್ರಾಣ ತಿಂದ್ಬಿಡ್ತಾನೆ ಸರ್. ಹೌದು, ಅದೇನದು ಏನೋ ಒಂದು ಡಿಫೆಕ್ಟ್ ಇದೆಯಂತಲ್ಲ ರಾಧಿಕಾ? ವೈ?
ಯು ಸ್ನೀಸ್ ವೆರಿ ಪೆಕ್ಯುಲರ್ಲಿ ಅಂತಾರೆ, ಏನಕ್ಕೆ? ನಾಟ್ ಮೀ, ಮತ್ತೆ ಮೈ ಫ್ರೆಂಡ್, ಮೈ ಕ್ಲಾಸ್ಮೇಟ್. ಕ್ಲಾಸ್ಮೇಟಾ? ಹೆಂಗೆ ಸ್ನೀಸ್ ಒಂದ್ಸಲಿ? ಇದು ಯಾರ್ದು ಇದು ಫ್ರೆಂಡ್ಸ್? ಫ್ರೆಂಡ್, ಹಿಸ್ ನೇಮ್ ವಾಸ್ ಬಬ್ಲು. ಅದ್ ಯಾಕೋ ಗೊತ್ತಿಲ್ಲಪ್ಪ, ಎಲ್ಲರೂ ಸೈಲೆಂಟ್ ಆಗಿದ್ದಾರೆ, ಹಂಗೆ ಸ್ನೀಸ್ ಮಾಡೋದು ಅವನು. ಸರ್ ನೀವು ಸ್ನೀಸ್ ಮಾಡಿ. ಟ್ರೈ ಮಾಡಿ ಸರ್, ಮಾಡಿ ಮಾಡಿ ಮಾಡಿ. ಸರ್ ನೀನೇನಮ್ಮ ಹುಡುಕ್ತಾ ಇದ್ಯಾ? ಅಲ್ಲಿ ನೋಡಿ ನಿಮ್ಮಿಂದ ಹುಡುಗಿ ಅಲ್ಲೇನೋ ಹುಡುಕ್ತಾ ಇದ್ದಾಳೆ. ನೀವು ಮಾಡಿ ನೋಡೋಣ ಹಂಗೆ. ಅಕ್ಷಿ ಮಾಡು, ಅಕ್ಷಿ ಮಾಡು. ಅಕ್ಷಿ ಮಾಡಿ. ಇಲ್ಲ ಸರ್, ನೀವು ಮಾಡಿ. ಸುಮ್ನೆ ಹೆಣ್ಮಕ್ಳು ಮಾತಾಡ್ಸ್ಬೇಕು ಅಂತ ಈ ಟವುಗಳು. ಸರ್ ಪ್ಲೀಸ್ ಮಾಡಿ ಸರ್. ಅವ್ರ ತರನಾ? ಅವ್ರ ತರನಾ ಅಥವಾ ಅಲ್ಲ ನಿಮ್ ತರನೇ. ಅಕ್ಷಿ ಆಕ್ಷಿ ಛೀ ಅಂದಂಗಿತ್ತು. ನೀನಮ್ಮ ನಂಗೆ ಬರೀ ಆಕಳಕೆನೆ ಬರಜ್ಜಿ, ಅಕ್ಷಿ ಕಮ್ಮಿ. ಟ್ರೈ ಮಾಡು. ಅಕ್ಷಿ ಒಂದು ಇದು ಕಟ್ಟಿ ಕೊಡ್ರ ಮೂಗೊಳಗೆ ಹಾಕೋಣ. ಕೊಡಿಲ್ಲ, ಕಟ್ಟಿ ಕೊಡು. ಕೊಡ್ಡಿ ಇದು ಮೊನ್ನೆ ಈ ಅಮ್ಮ ಏನ್ ಗೊತ್ತಾ ಕೊಡಿದೆ, ಊಟ ಮಾಡ್ಕೊಂಡ್ ಬಂದು ಇದನ್ನ ಟೂತ್ ಪಿಕ್ ತರ ಯೂಸ್ ಮಾಡ್ತಾರೆ. ಅಷ್ಟು ದೊಡ್ಡ ಪೀಸ್ ಸಿಗಾಕೊಂಡ್ಬಿಟ್ಟಿತ್ತು ಬಾಯಲ್ಲಿ. ಇಷ್ಟು ದಪ್ಪ ತಿಂದ್ಬಿಟ್ರೆ ಸಿಗಾಕೊಂಡ್ಬಿಟ್ಟಿದೆ. ಅದ್ರ ಕೊಡಿದೆ ಕಟ್ಟಿ ಅದ್ರ ಅವನು ಹಿಂಗಂತ. ಓಕೆ ಡೈರೆಕ್ಟರ್, ಈ ಸಿನಿಮಾಗೆ ಕ್ಯಾಸ್ಟಿಂಗ್ ಹೆಂಗ್ ಮಾಡಿದ್ರಿ? ಈ ಸಿನಿಮಾಗೆ ಫಸ್ಟ್ ಹೀರೋ ಹೀರೋಯಿನ್ ಫೈನಲ್ ಆದ್ರು. ಆದ್ಮೇಲೆ ಟೋಟಲ್ ಪ್ಯಾಕೇಜ್ ಕಾಮಿಡಿ ಅಂತ ಒಂದು ಉದ್ದೇಶ ಇರೋದ್ರಿಂದ ಫಸ್ಟ್ ನಾನು ರವಿಶಂಕರ್ ಅವರು ಒಂದು ಗ್ಯಾರೇಜ್, ಆ ಗ್ಯಾರೇಜ್ ಅಲ್ಲಿ ಯಾರ್ಯಾರು ಬರಬೇಕು ಹೀರೋ ಜೊತೆ ಅದೊಂದು ಟೀಮ್. ಆ ಟೀಮ್ನ ಆಲ್ಮೋಸ್ಟ್ ರವಿಶಂಕರ್ ಅವರು, ನಮ್ಮ ಕುರಿ ಪ್ರತಾಪ್, ಮಜಾ ಟಾಕೀಸ್ ಪ್ರತಾಪ್ ಈಗ, ಮತ್ತೆ ತಬ್ಲಾ ನಾಣಿ ಅವರು ಎಲ್ಲ ಆಲ್ಮೋಸ್ಟ್ ಎಷ್ಟು ಜನ ಇದ್ದಾರೆ ಕಾಮಿಡಿಯನ್ಸ್ ಎಲ್ಲರೂ, ಪವನ್ ಎಲ್ಲರೂ ಇದ್ದಾರೆ. ಇನ್ನೊಂದು ಸೆಷನ್ಗೆ ಇವ್ರ ಜೊತೆ ಇನ್ನೊಂದು ಟ್ರೂಪ್ ಶೋಭರಾಜ್ ಅವರು, ಪೆಟ್ರೋಲ್ ಪ್ರಸನ್ನ, ಮತ್ತೆ ಡ್ಯಾನಿ ಕುಟ್ಟಪ್ಪ ಒಂಚೂರು ನೆಗೆಟಿವ್ ಶೇಡ್ ಆದ್ರೂ ಅದನ್ನು ಫನ್ನಿ ಆಗೇ ಪ್ಲಾನ್ ಮಾಡ್ಕೊಂಡೆ. ಸೊ 2 ಪ್ಯಾಕೇಜ್ ಅಲ್ಲೂ ಇವ್ರು ರನ್ ಮಾಡ್ತಾರೆ. ಸೂಪರ್, ಆತರ ಫ್ಯಾಂಟಾಸ್ಟಿಕ್. ಈ ಪಿಕ್ಚರ್ ಅಲ್ಲಿ ವಿಜಯ ರಾಘವೇಂದ್ರ ಅವರು ಮೆಕ್ಯಾನಿಕ್ ಕ್ಯಾರೆಕ್ಟರ್ ನ ನಿಭಾಯಿಸಿದ್ದಾರೆ. ಈಗ ಒಂದು ಟಾಸ್ಕ್ ಅನ್ನ ಕೊಡ್ತಾ ಇದೀನಿ ಗುರುಗಳೇ, ಬನ್ನಿ ಇಲ್ಲಿ. ಏನು ಅಂದ್ರೆ ಬಮ್ಮ, ಈಗ ಈ ಹುಡುಗಿ ಇಲ್ಲಿ ನಿಂತಿರೋದು, ತಾವು ಪ್ರಪೋಸ್ ಮಾಡ್ಬೇಕು. ಆ ಪ್ರಪೋಸ್ ಯಾವ ರೀತಿ ಇರ್ಬೇಕಂದ್ರೆ ಒಬ್ಬ ಮೆಕ್ಯಾನಿಕ್ ಸ್ಟೈಲ್ ಅಲ್ಲಿ ಮಾಡ್ಬೇಕು. ಮೆಕ್ಯಾನಿಕ್ ಅಲ್ವಾ? ಅಲ್ಲ ರೆಡಿ ಮಾಡಿ, ಜಾಕೆಟ್ ಎಲ್ಲ ಏನಕ್ಕೆ ಅಷ್ಟೇ ತೆಗಿಯೋದು. ಹೆಣ್ಮಕ್ಳೆಲ್ಲ ಅಂದ್ರೆ ಅವನ ಜೋಶಲ್ಲಿ ತೆಗೆದ್ಬಿಡ್ತಾರೆ. ವಾಟ್ ಯು ಥಿಂಕ್? ಓಹೋ, ಈಸ್ ಹೀರೋ ನಾಟ್ ಐಟಮ್ ಡ್ಯಾನ್ಸರ್. ಓಕೆ, ಅದೇ ನಾನು ನಿನಗೆ ಪ್ರಪೋಸ್ ಮಾಡೋಣ ಅಂತಿದ್ದೀನಿ. ಆದ್ರೆ ನನಗೆ ಈ ಬೇರೆ ತರ ಲವರ್ಗಳು ಕವಿತೆ ಹೇಳೋದು, ಲೆಟರ್ ಬರೋದು ಇವೆಲ್ಲ ಗೊತ್ತಿಲ್ಲ. ನನ್ನ ಕಸ್ಬು ಗೊತ್ತಲ್ಲ, ಕಾರ್ ರಿಪೇರಿ ಮಾಡೋದು, ಬೈಕ್ ರಿಪೇರಿ ಮಾಡೋದು, ಈ ತರ. ಸೊ ಅದೇ ತರ ಪ್ರಪೋಸ್ ಮಾಡ್ಬಿಡ್ತೀನಿ. ಇದನ್ನ ಚಾಸಿ ಸೃಷ್ಟಿ ಮಾಡಿದ ಬ್ರಹ್ಮನ್ಗೆ ನನ್ನದೊಂದು ಸಲಾಂ. ಗ್ಯಾರೇಜ್ಗಿಂತ ವಿಶಾಲವಾದ ನಿನ್ನ ಹೃದಯಕ್ಕೆ ನಾನು ಗುಲಾಂ. ನಿನ್ನ ಹಣೆ ಕಾರ್ ಒಳಗಡೆ ಇರೋ ಮಿರರ್, ನಿನ್ನ 2 ಕಣ್ಣುಗಳು ಹೆಡ್ ಲೈಟ್ಗಳಾದ್ರೆ ನಿನ್ನ ಬಾಯಿ ರೇಡಿಯೇಟರ್, ನಿನ್ನ ಕೈ 5 ಬಲ್ಬ್ಗಳಿರೋ ಇಂಡಿಕೇಟರ್ ಆದ್ರೆ ನಿನ್ನ ಸೊಂಟ ಟ್ಯೂಬ್ಲೆಸ್ ಟೈರ್. ತಾವ್ ಯಾರು ಏನು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳು. ಸರ್, ನನ್ನ ಸೇಲ್ಸ್ ಮ್ಯಾನ್ ಸರ್, ನನ್ನ ಹೆಸರು ಗಜ ಅಂತ ಸರ್. ಗಜ ಅಂತ ಹೆಸರು ಇಟ್ಕೊಂಡಿದ್ಯಾ? ಅಲ್ಸಂದೆ ಬೀಜ ತರ ಇದೆಯಲ್ಲ ಸರ್. ಸ್ವಲ್ಪ ಓವರ್ ಅನ್ನಿಸ್ತಾ ಇದೆ ಸರ್. ತಂದಿರೋದನ್ನ ಬೇಗ ಸೇಲ್ ಮಾಡ್ಬಿಟ್ಟು ಹೋಗ್ಬಿಡ್ತೀನಿ. ತಾವೇನ್ ತಂದಿದ್ದೀರಾ? ಸರ್, ನಮ್ದು ಗುಂಪಲ್ ಗೋವಿಂದ ಅನ್ನೋ ಕಂಪ್ನಿ ಸರ್. ಗುಂಪಲ್ ಗೋವಿಂದ? ಹೌದು ಸರ್, ಚೆನ್ನಾಗಿದೆ. ಈ ಕಂಪ್ನಿಯಿಂದ ಹೊಸ ಪ್ರಾಡಕ್ಟ್ ನ ಲಾಂಚ್ ಮಾಡಿದೀವಿ ಸರ್. ಇದು ಲೈ ಡಿಟೆಕ್ಟರ್ ಸರ್. ಲೈ ಡಿಟೆಕ್ಟರ್? ಇದನ್ನ ಜಪಾನ್ ದೇಶದ ಸೈಂಟಿಸ್ಟ್ ಒಬ್ರು ಕಂಡಿಡ್ತಿದ್ದಾರೆ ಸರ್. ಇದ್ರ ಹೆಸರು ಸಿಕಾಕ್ಸು. ಸಿಕಾಕ್ಸು ಲೈ ಡಿಟೆಕ್ಟರ್ ಸುಳ್ಳು ಹೇಳೋದನ್ನ ಕಂಡುಹಿಡಿಯೋದು ಅದು ಓಕೆ. ಬಟ್ ಜಪಾನ್ ಅವ್ರು ಕಂಡುಹಿಡಿದಿರೋದು ಅದೇನ್ ಕನ್ನಡದವ್ರ ಹೆಸರಿಟ್ಟಂಗಿದೆ ಅದು ಸಿಕಾಕ್ಸು? ಆಕ್ಚುಲಿ ನನ್ಗೂ ಮುಂಚೆ ಕನ್ಫ್ಯೂಷನ್ ಇತ್ತು ಸರ್. ಆದ್ರೆ ಇದನ್ನ ಕಂಡಿಡ್ತಿದಾರಲ್ಲ ಚೈನೀಸು, ಅವ್ರ ಹೆಸರು ಸಿಕಾಕ್ಸು ಅಂತ ಸರ್. ಆಮೇಲೆ ಅವ್ರ ಕಾಂದಾನ್ಗೆಲ್ಲ ಸು ಅನ್ನೋದು ಸರ್ನೇಮು ಸರ್. ಅವ್ರ ಅಪ್ಪನ ಹೆಸರು ಹೆಂಗ್ಸು, ಅವ್ರ ತಾಯಿ ಹೆಸರು ಗಂಡ್ಸು.
ಓ ಅವ ಮೋಸ್ಟ್ಲಿ ಅವ್ರ ಅಕ್ಕನ ಹೆಸರು ಲೇಡೀಸು, ತಮ್ಮನ ಹೆಸರು ಜೆಂಟ್ಸು ಅಂತ ಇರ್ಬೇಕು. ಕರೆಕ್ಟ್ ಸರ್. ಹೆಂಗ್ ಸರ್ ಅಷ್ಟು ಈಸಿಯಾಗಿ ಕಂಡಿಡ್ಬಿಟ್ರೆ? ಕಂಡಿಡಿಯೋದಕ್ಕೆ ಈಸಿ. ಅದು ಸೂಸು ಬಿಟ್ಟಾಕು, ನೀನೇನ್ ತಂದಿದ್ಯಾ ಅದನ್ನ ತೋರ್ಸು. ಇದು ಇಡೀ ಇಂಡಿಯಾದಲ್ಲಿ ಲಾಂಚ್ ಆಗ್ತಾ ಇರೋದು ಈ ಮಜಾ ಟಾಕೀಸ್ ಶೋನಲ್ಲಿ ಸರ್. ಅದಕ್ಕೆ ಇದನ್ನ ನಮ್ ಗೆಸ್ಟ್ ಕೈಲೇ ಓಪನ್ ಮಾಡ್ಸೋಣ ಅಂತ ಸರ್. ಪ್ಲೀಸ್ ಒಪ್ಪಿ ಸರ್, ಪ್ಲೀಸ್ ಸರ್, ಇನ್ಫ್ಲೂಯೆನ್ಸ್ ಮಾಡಿ. ಅವ್ರ ಪಾಪ ಎಂತ ಪುಣ್ಯಾತ್ಮರು, ಅವ್ರು ಮಾಡಿದ್ರೆ ಈ ಪ್ರಾಡಕ್ಟ್ ಸೂಪರ್ ಹಿಟ್ಟು. ಸರ್ ನೀವೇನೇನೋ ಓಪನ್ ಮಾಡಿದಿರಂತೆ, ಇದನ್ನೊಂಚೂರು ಓಪನ್ ಮಾಡಿ. ಶೋರೂಮ್ಗಳು ಸರ್. ಹೌದು. ಮೇಡಮ್ ಬನ್ನಿ ಸರ್, ಬನ್ನಿ. ಕಂಪ್ನಿನಲ್ಲಿ ನಂಗೆ ಪ್ರಮೋಷನ್ ಫಿಕ್ಸು ಸರ್. ಮಜಾ ಟಾಕೀಸ್ ಅಲ್ಲಿ ಅದು ವಿಜಯ್ ರಾಘವೇಂದ್ರ ಅವರು, ರಾಜಶೇಖರ್ ಸರ್, ಆಮೇಲೆ ಇವ್ರು ರಾಧೆ ಅವ್ರ ಕೈಲೆಲ್ಲ ಇನಾಗ್ರೇಟ್ ಮಾಡಿಸ್ಬಿಟ್ಟಿದ್ದೀನಿ ಸರ್. ನನ್ ಪ್ರಮೋಷನ್ ಗ್ಯಾರಂಟಿ ಸರ್. ಶಾಬಾಷ್, ಚೆನ್ನಾಗಿದೆ. ಕೂತ್ಕೊಳ್ಳಿ ಸೂಪರ್. ಕೊಡ್ರ ಇನಾಗ್ರೇಷನ್ಗೆ. ಸರ್ ಇದ್ರ ಮುಂದೆ ನಿಂತು ಯಾರು ಏನೇ ಮಾತಾಡಿದ್ರು ಆ ಮಾತಲ್ಲಿ ಸುಳ್ಳಿದ್ರೆ ಪೀಪ್ ಸೌಂಡ್ ಬರ್ತದೆ ಸರ್. ಆಗ ಅದು ಸುಳ್ಳು ಅಂತ ನಮಗ್ ಗೊತ್ತಾಗೋಗುತ್ತೆ ಸರ್. ನಿಜ ಹೇಳಿದ್ರೆ ನಮ್ ತಾಯಣೆಗೂ ದೇವ್ರ ತರ ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಡುತ್ತೆ ಸರ್, ಬೀಪೇ ಮಾಡಲ್ಲ. ಚೆನ್ನಾಗಿದೆ. ಕ್ಯೂರಿಯಾಸಿಟಿ ತುಂಬಾ ಜಾಸ್ತಿ ಆಗ್ತಿದೆ. ಕೆಲಸ ಮಾಡು, ಅವರೆಲ್ಲ ನೋಡ್ಲಿ. ಈ ಕಡೆ ಇಲ್ಲಿಡು. ಇದ್ರದ್ದು ಡೆಮೋ ತೋರಿಸ್ತೀನಿ ಸರ್. ಓಕೆ. ಇಲ್ಲಿದೆ ಸರ್. ಇದು ಆನ್ ಬಟನ್ ಸರ್. ಇದು ನಾನ್ ಮಾಡಿದ್ರಿ ಸರ್, ಮುಗ್ದೋಯ್ತು ಸರ್. ಇದ್ರ ಎದುರುಗಡೆ ನಿಂತು ಏನೇ ಮಾತಾಡಿದ್ರು ಸುಳ್ಳು ಹೇಳಿದ್ರೆ ಬೀಪ್ ಸೌಂಡ್ ಬರ್ತದೆ ಸರ್. ಸಖತ್ತಾಗಿದೆ. ಸರ್ ಆನ್ ಮಾಡಿದೀನಿ. ಈಗ ಕೆಲಸ ಮಾಡಕ್ ಶುರು ಆಯ್ತು ಸರ್. ಏನು ಟೆನ್ಷನ್ ಮಾಡ್ಕೋಬೇಡಿ ಸರ್. ಇದ್ರ ಬೆಲೆ 40,000. ನಾನು ನಿಮ್ಗೆ ಅಂತ 10,000 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ ಸರ್. ಬರ್ತಿದ್ದಂಗೆ ಸುಳ್ಳು ಹೇಳ್ತಿದ್ಯಾನ ನೀನು? ಅದು ನಮ್ ತಾಯಿ ಸತ್ತಾಗ್ಲಿಲ್ಲ ಸರ್. ಅದು ಮಿಷನ್ ಈಗ ತಾನೇ ಆನ್ ಆಯ್ತಲ್ಲ, ಫಸ್ಟ್ ಟೈಮ್ ಮಿಷಿನ್ ಆನ್ ಆದಾಗ ಈ ತರ ಸೌಂಡ್ ಮಾಡೇ ಮಾಡುತ್ತೆ ಸರ್. ಮತ್ತೆ ಸುಳ್ಳು? ಇಲ್ಲ ಸರ್, ಅದು ಸರ್ ಇದ್ರ ಆಕ್ಚುಯಲ್ ಬೆಲೆ 25,000 ರೂಪಾಯಿ ಸರ್. ನಾನು 500 ರೂಪಾಯಿ ಎತ್ತಣ ಅನ್ಕೊಂಡ್ಬಿಟ್ಟಿದ್ದೆ ಸರ್. ಮತ್ತೆ ಸುಳ್ಳು ಮೇಲೆ ಸುಳ್ಳು. ಆಯ್ತಪ್ಪ. ಇದ್ರ ಬೆಲೆ 24,499 ರೂಪಾಯಿ ಸರ್. 5,501 ರೂಪಾಯಿ ಹೊಡೆಯೋಣ ಅಂತ ಸ್ಕೆಚ್ ಹಾಕಿದೆ ಸರ್. ಕರೆಕ್ಟ್. ಚೆನ್ನಾಗಿದೆ ಮೆಷಿನ್. 1 ರೂಪಾಯಿ ಬಿಟ್ಟಿಲ್ಲ ಅದು. ಶಾಬಾಷ್, ವೆರಿ ಗುಡ್, ಮೆಚ್ಚಿದೆ. ಚೆನ್ನಾಗಿದೆ. ಒಂದೊಂದ್ಸಲ ನಾವ್ ಸಾಕಿದ್ ಗುಳಿನೇ ನಮ್ಗೆ ಹಿಂದೆ ಬಂದು ಗುಮ್ಮುತ್ತೆ ಸರ್. ಹೌದು. ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಓಕೆ. ನನ್ನ ಹೆಸರು ಸೃಜನ್ ಲೋಕೇಶ್. ರೆಮೋ ಡಯಟ್ ಮಾಡಿ 30 kg ಇಳಿಸಿದಾಳೆ. ಇಚಿಲಾಗೆ ಗರ್ಲ್ ಫ್ರೆಂಡ್ಸೇ ಇಲ್ಲ. ಲವ್ ಯು ಆಲಿಯಾ ಸಿನಿಮಾ ಆದ್ಮೇಲೆ ಇಜಿಲಾ ಇನ್ನೂ ಸನ್ನಿ ಲಿಯಾನ್ ಜೊತೆ ಕ್ಲೋಸ್ ಟಚ್ ಅಲ್ಲಿ ಇದ್ದಾರೆ. ಬ್ರದರ್ ಸಿಸ್ಟರ್ ಅಲ್ವಾ? ಟಚ್ ಅಲ್ಲಿ ಇದ್ದಿರ್ತಾನೆ. ಮೆಚ್ಚಿದೆ. ಸಾಕಾಗಿದೆ. ಬೇಕಾದ್ರೆ ಗೆಸ್ಟ್ ಗಳ ಕೈಲಿ ಒಂದ್ಸಲ ಟ್ರೈ ಮಾಡಿ. ಇರೋ ಗೆಸ್ಟ್ ಗಳನ್ನ ಟ್ರೈ ಮಾಡ್ಸೋಣ. ಇದು ಮಜಾ ಇದೆಯಲ್ಲ ಇದು. ಹೌದು. ಎಷ್ಟೊಂದ ಇದ್ರದ್ದು ಸರ್? 24,499 ರೂಪಾಯಿ. ವೆರಿ ಗುಡ್. ಇಷ್ಟ ಆಯ್ತಲ್ವಾ ಸರ್? ಹೋಗ್ಬಿಡ್ತೀನಿ ಸರ್. ಪೇಮೆಂಟ್ ಕೊಡದೆ ಮಾಡ್ಬಿಟ್ಟಿದ್ದೆ. ಒಂದ್ ಕೆಲಸ ಮಾಡು, ನಿನ್ ಅಕೌಂಟ್ ನಂಬರ್ ನನ್ ಕೊಡು. ನೀನ್ ಆಫೀಸ್ಗೆ ಹೋಗಿ ರೀಚ್ ಆಗೋದ್ರೊಳಗಡೆ ದುಡ್ಡನ್ನ ನಾನು ಹಂಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ. ಓಕೆ. ಇವತ್ತು ಸಂಜೆ ಒಳಗಡೆ ಹಾಕ್ಬಿಡ್ತೀನಿ. ನಾಳೆ ಆದ್ರೂ ಹಾಕ್ತೀನಿ ಸರ್. ನಂಗನ್ಸುತ್ತೆ ಈ ವಯ್ಯ ಈ ಜನ್ಮದಲ್ಲಿ ನನಗ್ ದುಡ್ಡು ಕೊಡಲ್ಲ ಅಂತ. ಏನಂತ್ಯಾ? ಸತ್ಯ ಅಂತೆ ಸರ್. ವೆರಿ ಗುಡ್. ಚೆಕ್ ಮಾಡ್ದೆ ಅಷ್ಟೇ. ಕರೆಕ್ಟ್ ಆಗಿದೆ. ವೆರಿ ಗುಡ್. ಶಾಬಾಷ್.
ಸರ್ ನಾನು ಹೆಂಡತಿ ಮಕ್ಕಳು ಅಂತೀಗ ಸರ್ ಹಾ. ಕಂಪ್ನಿಗೆ ನಾನು ಡೀಟೇಲ್ಸ್ ಕೊಡ್ಲಿಲ್ಲ ಅಂದ್ರೆ ನನ್ನನ್ನ ಕೆಲ್ಸದಿಂದ ತೆಗಿತಾರೆ ಸರ್. ನೀವು ಐಟಮ್ ತಗೊಂಡ್ರೆ ನನ್ಗೆ 200-150 ರೂಪಾಯಿ ಬರುತ್ತೆ ಅಷ್ಟೇ ಸರ್. 150 ರೂಪಾಯಿ ಪಾಪ ಕಷ್ಟ ಇವ್ನಿಗೆ ಅಲ್ವಾ. ಅಯ್ಯೋ ಇದೊಂದ್ ಮಾರಿದ್ರೆ ಎಷ್ಟು ಕೊಡ್ತಾರೆ ನಿಂಗೆ? 150 ರೂಪಾಯಿ ಸರ್. 200 ರೂಪಾಯಿ ಹಿಡ್ಗ ಹೋಗು. 200 ರೂಪಾಯಿ ಯಾಕೆ ಸರ್? ಅಲ್ಲ ಕಣ ದಡ್ಡ, ನೀನ್ ಇದನ್ನ ಮಾಡಿದ್ರೆ ನಿನ್ ಕಂಪನಿಯವರು 150 ರೂಪಾಯಿ ಕೊಡ್ತಾರೆ. ನಾನು 50 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ನಿನಗೆ ಪ್ರಾಫಿಟ್ ಅಲ್ವೇನಾ? ನಾನು ಇದನ್ನ ಯೋಚನೆ ಮಾಡಿಲ್ಲ. 50 ರೂಪಾಯಿ ಪ್ರಾಫಿಟ್. ಅವ್ರು ಬರೀ 150 200 ರೂಪಾಯಿ ಕೊಟ್ಟಿದ್ದಾರೆ ಸರ್. ನೋಡಿ ಸರ್ ನನ್ನ ಕಾರ್ಡು. ಯಾವುದೇ ಟೈಮಲ್ಲಿ ನನಗೆ ಕಾಲ್ ಮಾಡಿದ್ರು ಸರ್, ಸರ್ವಿಸು ಡೌಟ್ ಏನೇ ಇದ್ರು ಬಂದು ಕ್ಲಾರಿಫೈ ಮಾಡ್ತೀನಿ ಸರ್. ಆಯ್ತು ಸರ್, ರಾತ್ರಿ ಹೊತ್ತು ಬಿಟ್ಟು ಯಾವ ಟೈಮಲ್ಲಿ ಬೇಕಾದ್ರೂ ಅವೈಲೇಬಲ್ ಆಗಿರ್ತೀನಿ ಸರ್. ಗುಡ್ ಬಾಯ್ ಗುಡ್ ಬಾಯ್. ನಿಜಾನು ಹೇಳ್ತೀನಿ, ನಿನ್ನಂತ ಸೇಲ್ಸ್ ಮೆನ್ ನನ್ನ ಲೈಫ್ ಅಲ್ಲೇ ನೋಡಿ ಇಂತ ಬುದ್ಧಿವಂತ ನೀನು. ಹ್ಞೂ ಸರ್. ನಿನ್ನಂತ ಲೈಟ್ ಬುದ್ಧಿವಂತ ನಾನು ನೋಡೇ ಇಲ್ಲ. ಮರ್ಯಾದೆ ತೆಗಿತೀನಿ. ನಿನ್ನಂತ ಕಿತ್ತೋದವ್ ನಾನು ನೋಡೇ ಇಲ್ಲ ಕಣ. ಮುಂದಕ್ಕೆ ಏನು ಹೇಳ್ಬೇಡಿ ಸರ್, ನಾನು ಬರ್ತೀನಿ ಸರ್. ಅಪ್ಪ 200 ರೂಪಾಯಿ ಕೊಟ್ಟರು ಪುಣ್ಯಾಕ್ ಬರುತ್ತೆ. ಚೆನ್ನಾಗಿದೆ. ಗುಗ್ಗು ನನ್ನ ಮಗ 25,000 ರೂಪಾಯಿ ಮಾಲು 200 ರೂಪಾಯಿ ಕೊಟ್ಬಿಟ್ಟೋದ. ಆಯ್ತಾದಪ್ಪ, ಆಯ್ತು. 24,499 ರೂಪಾಯಿ. ಏನ್ ಗುರು ಇದು? 1 ರೂಪಾಯಿನೂ ಬಿಡಲ್ಲ. ಖತರ್ನಾಕ್ ಇದೆ. ಸರಿ, ಇವಾಗ ಇದನ್ನ ಯಾರ ಮೇಲೆ ಪ್ರಯೋಗ ಮಾಡೋಣ? ಮಜಾ ಇದೆ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಶರಣು ಶರಣಯ್ಯ ಶರಣು ಜನಕ. ಜನಕ ಅಲ್ಲ, ಬೆಳಕ. ತಲಕ ಅಲ್ವಾ? ಬೆಳಕ. ಬೆಳಕ ಅಂತೆ, ಬೆಳಕ. ಏನ ಕುರಿ ಇದು? ಇರಪ್ಪ, ಒಂದ್ ನಿಮಿಷ ತಡ್ಕೋ. ಮೊದ್ಲು ಪ್ರಸಾದ. ಓ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಪ್ರತಾಪ್ ಅವ್ರೆ, ನೀವ್ ಹೇಗಿದ್ದೀರಾ? ಓ ಚೆನ್ನಾಗಿದ್ದೀನಿ. ತಗೊಳ್ಳಿ ಪ್ರಸಾದ. ಚೆನ್ನಾಗಿದೆ. ಲಾಡು ಇಷ್ಟನಾ? ತಗೊಳ್ಳಿ. ಹಿಂಗ್ ಕೈ ಹಿಡ್ಕೊಂಡ್ರೆ ಫುಲ್ ಕೊಡಕ್ ಆಗಲ್ಲ, ಒಂದ್ ಎತ್ಕೊಳ್ಳಿ. ಒಟ್ನಲ್ಲವನೊಬ್ಬ ಸುಳ್ಳಿನ ಕಂತೆ ಬಂಡಲ್ ಪಡಾಯ ಮಾದೇವ ಬಿಲ್ವನು ಕಮ್ಮಿಲ್ದ ರೈಲು ಹರೆವ. ಇದು ನಿಮ್ಗೆ ಹೋಲಿಕೆ ಆಗುತ್ತೆ ಸರ್. ಇದು ಬೇಡವಾ? ಚೆನ್ನಾಗಿದೆ ಕಣಲ್ಲ. ಕಲರ್ ಚೇಂಜ್ ಅಷ್ಟೇ, ಸೇಮ್. ಇದು ಬೇಡವಾ? ಅದ್ ಕೈಯಲ್ಲಿ ಇಟ್ಕೊಳ್ಳಿ. ಅದು ಇದು ಆಗುತ್ತೆ ಸರ್, ಆದ್ರೆ ಇದಿಲ್ವಲ್ಲ ನಿಮ್ಗೆ. ಇದನ್ನ ತೆಗೆದಾಕ್ಬಿಟ್ರೆ ಸರಿ ಹೋಗುತ್ತೆ. ಓಕೆ ಸರ್, ತಗೊಂಡ್ರ ಪ್ರಸಾದ? ತಗೊಳ್ಳಿ ಸರ್, ಕಿವಿಗೆ ಇಟ್ಕೊಳ್ಳಿ. ಈಗ ಹೇಳು ಕೋಬ್ರ, ಏನೋ ಕೇಳ್ತಿದ್ಯಲ್ಲಪ್ಪ. ಏನ ಕುರಿ ಇದು? ಎಲ್ಲ ಫುಲ್ ಗೆಟಪ್ ಚೇಂಜ್ ಆಗೋಗಿದೆ. ಏನೋ ನೋಡಿದ್ರೆ ದೇವಸ್ಥಾನಕ್ಕೆ ಹೋಗಿ ಬಂದಂಗಿದೆ. ನಾನು ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಪ್ರಸಾದ ತಗೊಂಬಂದಿದ್ದೀನಪ್ಪ. ತಾವು ದೇವಸ್ಥಾನಕ್ಕೆ ಹೋಗಿ ಬಂದ್ರಾ? ಕುರಿ ಒಳ್ಳೆ ಮಾತಲ್ಲಿ ನಿಜ ಒಪ್ಕೊಂಬಿಡ. ಏನ್ ಕೋಬ್ರ, ಒಂದು ಪಕ್ಷ 9 ತಿಂಗಳು ಬಸರಿ ಮಗು ಕಾಣ್ದಂಗೆ ಹೊಟ್ಟೆನ ಬಚ್ಚಿಟ್ಕೋಬಹುದು. ಆದ್ರೆ ಈ ಕುರಿ ದೇವಸ್ಥಾನಕ್ಕೆ ಹೋಗ್ ಬಂದಿರೋದ್ನ ಬಚ್ಚಿಡಕ್ಕಾಗಲ್ಲಪ್ಪ, ಆಗಲ್ಲ. ಇದು ಸತ್ಯ ಸತ್ಯ ಸತ್ಯ. ಏನ ಆಂಬುಲೆನ್ಸ್ ಇಷ್ಟೊಂದು ಓಡಾಡ್ತಾವಲ್ಲ ಇವತ್ತು? ಪಾಪ ಯಾರಿಗೇನಾಗೈತೋ ಏನೋ. ಹೌದು, ನೀನು ಯಾವ ದೇವಸ್ಥಾನಕ್ಕೆ ಹೋಗಿ ಬಂದಪ್ಪ? ಸೌತ್ ಇಂಡಿಯಾದಲ್ಲಿರೋ ಎಲ್ಲಾ ಬೆಟ್ಟದ ಮೇಲಿರೋ ದೇವಸ್ಥಾನಗಳನ್ನ ಬರೀ ಮಂಡಿಲಿ ಹತ್ಕೊಂಡು ಹೋಗಿದ್ದೀನಪ್ಪ. ಆಂಬುಲೆನ್ಸ್ ಬುಕ್ ಮಾಡ್ಬಿಟ್ಟು ಸುಮ್ಮನೆ ಕೂತಿದ್ದೀರಲ್ಲ, ಹೋಗಿ ಸರ್ ಎತ್ತು. ಆಂಬುಲೆನ್ಸ್ ಅಲ್ಲ ಅದು ಕುರಿ, ಫೈರ್ ಇಂಜಿನ್. ಬೆಂಕಿ ಬಿದ್ದಿದ್ಯಾ ಸರ್ ಅಲ್ಲಿ? ನೀರ್ ಹಾಕೊಂಡ್ ಕೂತ್ಕೊಳ್ಳಿ ಸರ್. ಎಪಿಸೋಡ್ ಬಗ್ಗೆ ನೀರ್ ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳಿ ಸರ್. ಆಮೇಲೆ ಹೋಗಿರು. ಕೋಬ್ರಾ, ಬರೀ ಮಂಡಿಲಿ ಬೆಟ್ಟ ಹತ್ತದೆ ಅಂತ ಹೇಳ್ತಾ ಇದ್ದೀನಿ. ನೀನ್ ನೋಡಿದ್ರೆ ಕೂತ್ಕೋ ಅಂತಾನು ಅಂದೆ, ನನ್ನನ್ನೇ ಕಳ್ಳನ್ ತರ ನೋಡ್ತಾ ಇದೆಯಲ್ಲಪ್ಪ. ಏನೋ ನೀನ್ ಹಿಂಗ್ ಲುಕ್ ಕೊಟ್ಬಿಟ್ರೆ ಎದುರ್ಕೊಬಿಡ್ತೀನ ನಾನು.
ನನಗೆ ನಿನ್ನ ಕಂಡ್ರೆ ಎಳ್ಳಷ್ಟು ಭಯ ಇಲ್ಲಮ್ಮ ಕೇರೆ ಯಾವ ಮೊಬೈಲ್ ಏನೋ ರೇ ಮೊಬೈಲ್ ಸೈಲೆಂಟ್ ಮಾಡ್ರಿ. ಸರಿ ಸರ್ ಆಗ್ಲೇ ನಿಮ್ಗೆ ನೀವು ಬುಕ್ ಮಾಡಿರೋದು ಅನ್ಕೊಂಡೆ. ಇದಿಲ್ಲ ಸರ್ ನೋಡಿ ಸರ್ ಹೆಂಗು ರಾಜಸ್ಥಾನ್ ನೋಡಿ ಸರ್ ಇದಿಲ್ಲ ಸರ್. ಅದು ನಿಮ್ಮಂತ ದೊಡ್ಡವ್ರ ಎದುರುಗಡೆ ನಿಮ್ಮನ್ನ ಕಂಡ್ರೆ ನನಗೆ ಎಂಥ ಗೌರವ, ಎಂಥ ಭಯ, ಎಂಥ ಭಕ್ತಿ. ಆ ಕಡೆ ರೋಡ್ ಒಂದು ಹೋರಿ ಏನ್ ನಡೀತಾ ಇತ್ತು. ಸಾರಿ ಆಫ್ ಮಾಡ್ಕೊಂಡು ಕೂತ್ಕೊಳ್ಳಿ ಸರ್ ಫೋನ್. ಏಯ್ ನೀನ್ ಹೇಳೋದೆಲ್ಲ ಸುಳ್ಳು ಅಂತ ಗೊತ್ತಾಗ್ತಾ ಇದೆ, ಸುಮ್ಮನೆ ನಿಜ ಒಪ್ಕೋ. ಸುಮ್ನಿರಪ್ಪ ನೀನು. ದೇವಸ್ಥಾನದ ಪ್ರಸಾದ ತಿನ್ಬಿಟ್ಟು ಈ ಬಾಯಲ್ಲಿ ಸುಳ್ಳಾಡಿದ್ರೆ ಶಿವ ಮೆಚ್ತಾನ? ಅಯ್ಯಯ್ಯೋ ಬಂದಿದ್ ಕೆಲ್ಸನೇ ಬರ್ತೋದ್ನಲ್ಲ. ಸೃಜನ್ ಲೋಕೇಶ್ ಹೆಸರಿನಲ್ಲಿ 501 ರೂಪಾಯಿ. ಏನಿದು? ಕಾಣಿಸ್ತಾ ಇಲ್ವಾ ಕೋಬ್ರ? ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ನಿಮ್ ಹೆಸರು ಹೇಳ್ಬಿಟ್ಟು ವಿಶೇಷವಾದ ಪೂಜೆ ಮಾಡ್ತೀನಿ. 501 ರೂಪಾಯಿ ನನ್ನ ಸ್ವಂತ ದುಡ್ಡಲ್ಲಿ ಅರ್ಚನೆ ಮಾಡ್ಸಿದ್ದೀನಪ್ಪ. ಏನಿಲ್ಲ ಮುಂದುವರ್ಸು. ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ನನ್ನ ಜೇಬಲ್ಲಿರೋ ದುಡ್ಡೆಲ್ಲ ಹಾಕ್ಬಿಟ್ಟಿದ್ದೀನಪ್ಪ. ದಯವಿಟ್ಟು ನೀವೆಲ್ರು ದೊಡ್ಡ ಮನ್ಸು ಮಾಡಿ ಅಷ್ಟು ದುಡ್ಡು ನನ್ಗೆ ವಾಪಸ್ ಕೊಟ್ಬಿಟ್ರೆ ಈ ಜೀವ ಹೆಂಗೋ ಬದುಕೊಳ್ಳುತ್ತೆ. ಆಗ್ಲಿಂದ ಹೇಳ್ತಾ ಇದ್ದೀನಿ ಮೊಬೈಲ್ ಆಫ್ ಮಾಡು ಅಂತ. ಇಲ್ಲಿ ದೊಡ್ಡವ್ರು ಮಾತಾಡ್ತಾ ಇದ್ದೀವಿ, ಅದೇನೋ ಪುಯ್ ಅನ್ಸ್ಕೊಂಡು ಅಪ್ಪಡಿ ಫೋನು. ಕುರಿ ಹೇಳಪ್ಪ ಕೋಬ್ರ. ಅದು ಮೊಬೈಲು ಆಂಬ್ಯುಲೆನ್ಸ್ ಸೌಂಡ್ ಅಲ್ಲಪ್ಪ. ಮತ್ತೆ ಇನ್ಯಾವ ಸೌಂಡ್ ಕೋಬ್ರ? ಅದೇನ್ ಗೊತ್ತಾ? ಸುಮ್ನಿರ ಕೋಬ್ರ ನೀನು. ಏನೇನೋ ಹೇಳಿ ಎದುರಿಸ್ಬೇಡ ನನ್ಗೆ. ಇದು ಸುಳ್ಳು ಹೇಳಿದ್ರೆ ಕಂಡಿಡ್ದು ಬಿಡ್ತದ. ನಂಬ್ತೀರಾ? ನಮ್ದೇ ಸರ್. ನಾನ್ ಟೆಕ್ಸ್ಟ್ ಮಾಡ್ತೀನಿ. ಮಾಡು. ನನ್ನ ಹೆಸರು ಕುರಿ ಅಲ್ಲ. ನಾನಿವತ್ತು ಸ್ನಾನ ಮಾಡಿದ್ದೀನಿ. ನನ್ನ ಕಂಡ್ರೆ ಹೊರಗೆ ಸಖತ್ತು ಇಷ್ಟ. ಸಾಕ ಇನ್ನ ಬೇಕಾ? ತುಂಬಿರಪ್ಪ. ಏನೇನೋ ತೋರ್ಸ್ ಆಟ ಆಡ್ಬೇಡ, ಆಟ ಸಂಬಂಧ ಅಂದ್ಬಿಟ್ಟು. ನಾನು ಯಾವ್ದೇ ಕಾರಣಕ್ಕೂ ಇದನ್ನ ನಂಬಲ್ಲ. ಇದು ಯಾವ್ದೋ ಹಳೆ ಕ್ಯಾಸೆಟ್ ಸ್ಟ್ರಕ್ ಆಗ್ಬಿಟ್ಟಿರ್ಬೇಕು. ಅಕ್ಕ ಕುಯ್ಯ ಅಂತ ಆಯ್ತಾ. ಇದನ್ನ ಸುಳ್ಕೊಂಡಿಡಿಯೋ ಮಿಷನ್ ಅಂತ. ನಿನಗೆ ಡೌಟ್ ಅಲ್ವೇನಪ್ಪ? ಆಯ್ತು, ಒಂದು ಲೈ ಡಿಟೆಕ್ಷನ್ ಟೆಸ್ಟ್ ಮಾಡ್ತೀನಿ, ಹಾಗೆ ಹೋಗ್ಲಿ. ಓಕೆ, ನಾನು ಪ್ರಶ್ನೆ ಕೇಳ್ತಾ ಹೋಗ್ತೀನಿ, ನೀನು ಉತ್ತರ ಕೊಡ್ತಾ ಹೋಗು. ಓಕೆ, ಅದೇನ್ ಕೇಳಪ್ಪ? ನಿನಗೆ ಜೀವನದಲ್ಲಿ ಏನಾಗ್ಬೇಕು ಅಂತ ಇಷ್ಟ? ನನಗೆ ಒಬ್ಬ ನಿಷ್ಠಾವಂತ IAS ಆಫೀಸರ್ ಆಗ್ಬೇಕು ಅಂತ ಆಸೆ. ಆಸೆ ಇತ್ತು, ಆದ್ರೆ ವಿಧಿ ನನ್ನ ಹಣೆಯಲ್ಲಿ ಬೇರೆನೆ ಬರ್ತಿತ್ತು. ಅಯ್ಯೋಯ್ಯೋ ಕಂದ, ಕುರಿ ವರುಣೆ ಸರ್ವಸ್ವ ಅನ್ನೋ ನೀನು ವರುಣ ಬಿಟ್ಟು ಬೇರೆ ಯಾವ ಹುಡುಗಿಗೂ ಕಾಳ್ ಹಾಕೇ ಇಲ್ವಾ? ಎಂತ ಮಾತ್ ಕೇಳ್ಬಿಟ್ಟೆ ಕೋಬ್ರ, ಎಂತ ಮಾತ್ ಕೇಳ್ಬಿಟ್ಟೆ. ಒಬ್ಬ ಲವ್ವರ್ ಕೇಳೋ ಮಾತಾ ಇದು? ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ವರುಣ ಬಿಟ್ಟು ಇದುವರೆಗೂ ಯಾವ ಹುಡುಗಿನೂ ಕಣ್ಣೆತ್ತು ನೋಡಿಲ್ಲ. ಓಡಾಡ್ಬೇಕಾರೆ ಆ ಕಡೆ ಈ ಕಡೆ ಎಲ್ಲ ನೋಡಿದ್ದೆಲ್ಲ ಲೆಕ್ಕಕ್ಕೆ ಬರುತ್ತೆ. ಮಿಷಿನ ಸರಿ ಇಲ್ಲ ಕಣ, ಹೋಗು. ಆಯ್ತಪ್ಪ, ನಾನೇ ಸರಿ ಇಲ್ಲ. ಕುರಿ, ಈ ಹುಡುಗಿರ್ನ ನೋಡಿರೋ ಮ್ಯಾಟ್ರನ್ನ ನಾನು ಹೊರಗೆಳ್ಳ. ಮೊದ್ಲೇ ಇದು ಯಾವ್ದೋ ಮಿಷಿನ್ ತಂದ್ಬಿಟ್ಟು ರುಬ್ತಾ ಇದೆಯಾ? ಈಗ ಯಾಕದಲ್ಲ, ಸುಮ್ ನಿಂತ್ಕೋ. ಆಯ್ತು, ಈ ಪ್ರಶ್ನೆಗೆ ಉತ್ತರ ಕೊಡು. ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು? 1 ಕೋಟಿ 50 ಲಕ್ಷ 500 ರೂಪಾಯಿ 100 ರೂಪಾಯಿ 0 ಬ್ಯಾಲೆನ್ಸ್. ಮುಗಿಯೋದು ಇಲ್ಲಿ ತನಕ ಎಂಜಲು ಬರ್ತದಲ್ಲ.
ಆಯ್ತಪ್ಪ, ನನ್ನ ಹತ್ರ ಅಕೌಂಟೇ ಇಲ್ಲ. ಸೌಂಡ್ ಮಾಡೋ ಮೂದೇವಿ. ಗೊಬ್ರ, ನಂಗೆ ಯಾಕೋ ನಿನ್ ಮೇಲೆ ಡೌಟು. ಇಷ್ಟೊತ್ತು ಕುಯ್ 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 ಅಂತ ಬಡ್ಕೋತಿತ್ತು, ಈಗ ನೋಡಿದ್ರೆ ಕ್ಯಾಕರ್ಸ್ ಮೊಕ್ಕೆ ಹೋಗಿತ್ತೈತೆ. ಅದು ಸುಳ್ಳು ಹೇಳಿದ್ರೆ ಬೀಪ್ ಹೊಡಿಯುತ್ತೆ. ಸಿಕ್ಕಾಪಟ್ಟೆ ನಂಬಕ್ ಆಗದೆ ಇರೋ ತರ ಸುಳ್ಳು ಹೇಳಿದ್ರೆ ಕ್ಯಾಕರ್ಸ್ ಮಕ್ಕುಗಿತ್ತು. ಅಪ್ಪ, ನನ್ನ ಮರ್ಯಾದೆ ಕಳೆಯಕ್ಕೆ ನೀನ್ ಹಿಂಗೆಲ್ಲ ಮಾಡ್ತಾ ಇದ್ಯಾ? ಇದೆಲ್ಲ ಸರಿ ಹೋಗಲ್ಲ. ಯಾರಿಗೂ ಗೊತ್ತಿಲ್ದೇ ಇರೋ ಪ್ರಶ್ನೆ ಕೇಳು. ಯಾರಿಗೂ ಗೊತ್ತಿಲ್ದೇ ಇರೋ ತರ ಒಂದು ಪ್ರಶ್ನೆ. ಯಾವತ್ತಾದ್ರೂ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸುಸು ಮಾಡಿದ್ಯಾ? ನಾನೆಂತ ಸಂಪ್ರದಾಯಸ್ಥ ಕುಟುಂಬದಿಂದ ಬಂದಿದ್ದೀನಿ. ಅದರಲ್ಲೂ ಮಾನ ಮರ್ಯಾದೆಗೆ ಎದುರ್ಕೊಂಡು ಬದುಕೊಂಡು ನಾನು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸುಸು ಮಾಡ್ತಿದ್ದ. 1 ಕೋಟಿ ಕೊಟ್ಟರು ಮಾಡಲ್ಲ. ಆಯ್ತಪ್ಪ, ಯಾವಾಗ್ಲೋ ಒಂದ್ಸಲ ಮಾಡಿರ್ಬೋದು, ಅವಾಗ ಮಾಡಿರೋದ. ಆಯ್ತು, ಹಾಳಾಗೋಗ್ಲಿ. ಏನೋ ನೀರ್ಗಿಲ್ದ ತಣ್ಣಗಾಯ್ತದಲ್ಲ ಅಂತ ಯಾವಾಗ್ಲೂ ಮಾಡ್ತೀನಿ, ಅವಾಗ ಒಂಚೂರು ಬೆಚ್ಚಗಾಯ್ತದಲ್ಲ ಅಂತ ಮಾಡ್ಬಿಡ್ತೀನಿ. ಕುರಿ ಏನೋ ನಿಂದು ಒಂದ್ ಜನ್ಮ ಏನೋ. ತಣ್ಣಗಿರೋ ನೀರಲ್ಲಿ ಇಳಿತಾನಂತ ಬೆಚ್ಚಗಾಯ್ತದೆ ಅಂತ ಅಲ್ಲಲ್ಲೇ ನೀರೊಳಗೆ ಇಳಿದ್ಬಿಟ್ಟು ಅಲ್ಲಿ ಅರ್ಜೆಂಟ್ ಆದ್ರೆ ಎತ್ ಬಂದು ಮಾಡಕ್ ಆಯ್ತದ? ನಾವು ಬಟ್ಟೆ ಬೇರೆ ಹಾಕಿರಲ್ಲ. ಯಾವನವನು? ಅಯ್ಯ ನನ್ನ ಮಗನೇ. ನಾ ಬರ್ತೀನಪ್ಪ, ಒಂದು ಅಕೌಂಟ್ ಬ್ಯಾಲೆನ್ಸ್ ಇಲ್ಲ, ಏನಿಲ್ಲ. ನನ್ನ ಮಗ ಪಟ್ಟಿ ಕಟ್ಕೊಂಡು ಕನ್ನಡಕ ಹಾಕೊಂಡು ಬಿಲ್ಡಪ್ ಮಾತ್ರ ತಗೋತಾ ಇರ್ತಾನೆ, ಇಡಿಯಟ್ ಮಗ. ಕುರಿ, ಈ ಪ್ರಶ್ನೆ ಕರೆಕ್ಟ್ ಆಗಿ ಉತ್ತರ ಕೊಡು. ಏನು ಪ್ರಶ್ನೆ ಬೇಡ, ನಾನು ಹೋಗ್ತೀನಿ. ಇರೋ, ತುಂಬಾ ಈಸಿ ಕಣ. ಕುರಿ, ಇವತ್ತು ನೀನು ಚಡ್ಡಿ ಹಾಕೊಂಡಿದ್ಯಾ? ನನಗೆ ಪ್ರಶ್ನೆ ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಐತೆ, ಆದ್ರೆ ಏನ್ ಉತ್ತರ ಕೊಡ್ಲಿ ಅಂತ ಗೊತ್ತಾಯ್ತಾ ಇಲ್ಲ. ಹೇಳ, ಇವತ್ತು ಚಡ್ಡಿ ಹಾಕೊಂಡಿದ್ಯಾ ಇಲ್ವೋ? ಅದು ಹಾಕೊಳಕ್ ಹೋಯ್ತಾ ಇದ್ದೆ, ಆ ಟೈಮಲ್ಲಿ ಮುತ್ತು ಬಂದ್ ಕಿತ್ಕೊಂಡು ಹೋಗ್ಬಿಟ್ಟ. ಕಜರಾರೆ ಕಜರಾರೆ ಕಾರೆ ಕಾರೆ ಒಂದ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ಎಲ್ಲ. ಕೈಗೆ ಬ್ಯಾಂಡು, ಕನ್ನಡಕ ಹಾಕೊಳ್ಳೋದಕ್ಕೆಲ್ಲ ನನ್ನ ಮಗನ್ ಮೆರೆಯೋದಕ್ಕೆಲ್ಲ ಕಾಸಿರ್ತದ ನಿನ್ಗೆ. 30 ರೂಪಾಯಿ ಕೊಟ್ಟು ಒಂದ್ ಚಡ್ಡಿ ತಗೊಳ್ಳೋ ಯೋಗ್ತೇನ? ಏನ ಮನ್ಸಲ್ಲೇ ಬೈಕೋತಾ ಇದ್ಯಾ ನನ್ಗೆ? ಅಯ್ಯಯ್ಯೋ, ದೇವ್ರಂತ ನನ್ನ ನಾನು ಯಾಕಪ್ಪ ಬೈಕೊಳ್ಳಿ? ಇದೊಂದು ಹಾಳಾತ ಮುಚ್ಕೊಂಡು ಕೂತ್ಕೊಂಡಿರ್ತಾರೆ. ಅದಾದ್ಮೇಲೆ ನಾನು ಒಂಚೂರು ಬೈಕೊಂಡೆ, ಸರಿನಾ? ನನ್ನ ಮಕ್ಕಳ ಇಷ್ಟೊಂದ್ ದಿನ ಏನು ಬರೀ ಡೌಗಳು ಮಾಡ್ಕೊಂಡ್ ಬರ್ತಾ ಇದ್ರಿ. ಈಗ ಇದು ಇಲ್ಲೇ ಇರುತ್ತೆ. ಅದೇನಾದ್ರೂ ಸುಳ್ಳು ಹೇಳ್ಬೇಕಲ್ಲ ನನ್ನ ಹತ್ರ, ಆವಾಗಿದೆ ನಿಮ್ಗೆ. ಕುರಿ, ಈ ಕಳೆದೊಂದು ಪ್ರಶ್ನೆ ಕೇಳ್ಬಿಡ್ತೀನಿ, ಅದ್ರಲ್ಲಿ ಪ್ರೂವ್ ಆಗುತ್ತೆ ಇದು ಕರೆಕ್ಟ್ ಆಗಿದೆಯಾ ಅಲ್ವಾ ಅಂತ. ಕುರಿ, ನೀನ್ ಗಂಡ್ಸಾ ಇಲ್ವಾ? ಅಲ್ಲೇ ನೋಡ್ತಿದ್ಯಾ? ನೋ ಮೋರ್ ಕ್ವೆಶ್ಚನ್ಸ್ ಅಂತಿದ್ದು. ನೋ ಮೋರ್ ಕ್ವೆಶ್ಚನ್ಸ್ ವಿತ್ ಡು ನಾಟ್ ರಿಯಾಕ್ಟ್ ವಿತ್ ಪಾಯಿಂಟ್ ಹೈಡ್ರೋಜನ್ ರಿಯಾಕ್ಷನ್ ವಿಚ್ ಇಸ್ ದ ಮೇನ್ ಪ್ರಾಡಕ್ಟ್ contributor lab corporations of cutting shop. ಅದ್ಭುತವಾದಂತ ಒಂದು ಅವರು ನಿಮ್ಮನ್ನ ಕೇಳ್ತಾ ಇದ್ರು. ನಿಮ್ದೊಂದೆರಡು ಪ್ರಶ್ನೆ ಕೇಳಿ ಗೊತ್ತಾಯ್ತದೆ. ಓಕೆ, ಈಗ ನಿಮ್ಮ ಜೊತೆ ನಮ್ಮ ಸ್ಟುಡಿಯೋ ಆಡಿಯನ್ಸ್ ಮಾತಾಡ್ತಾರೆ. ಯಾರ್ಯಾರು ಏನೇನ್ ಪ್ರಶ್ನೆ ಕೇಳ್ತಾರೆ ಎಲ್ಲ ನೋಡೋಣ. ಓಕೆ, ಹಲೋ ಫಸ್ಟ್ ಆ ಮಿಷಿನ್ ಏನ್ ಮಾಡ್ದೆ ಹೇಳು? ಒಳಗಡೆ ಇಟ್ಟಿದ್ದೀನಿ, ತಗೊಂಬರ್ಲಾ? ಬೇಡ, ಅದಕ್ಕೆ ಕೇಳಿದ್ದು, ಅದು ಒಳಗಡೆನೆ ಇರ್ಲಿ. ನೀ ಯಾಕೆ ಬಂದೆ ಮತ್ತೆ ಈಗ? ಹಲೋ, ಯಾಕ್ರಿ ಬಂದ್ರಿ ಅಂತ ಕೇಳಿ ಇಂಟ್ರೊಡಕ್ಷನ್ ಕೊಡಮ್ಮ ಫಸ್ಟ್. ಈ ಪಿಕ್ಚರ್ ನಾವು ಮಾಡಿದೀವಿ ಕೇಳಿ. ಏನ್ ಸರ್, ಈ ಪಿಕ್ಚರ್ ಒಳಗೆ ನಾನು ಹೀರೋ ಬೇರೆ ಗೊತ್ತಾ?
ಗುಲ್ಕನ್ ಸ್ಟಾರ್. ನಮಗೂ ಗೆಸ್ಟ್ ಗಳು ಕರೆದಂಗ್ ಇಂಟ್ರೊಡ್ಯೂಸ್ ಮಾಡ್ಕರಿ. ಸಂಗಕ್ಕ ಅವಾಗ್ಲೂ ಹಾಕ್ಲಿಲ್ಲ ಹಳದನೆ. ಈ ಪಿಕ್ಚರ್ ಅಲ್ಲಿ ಇನ್ನೊಬ್ರು ಆಕ್ಟ್ ಮಾಡಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಪ್ಲೀಸ್ ವೆಲ್ಕಮ್ ಹಲ್ಕಟ್ ಸ್ಟಾರ್ ಕುರಿ ಪ್ರತಾಪ್. ಸೂಪರ್. ಚಡ್ಡಿ ಹಾಕಿದ್ದೀನ ನೋಡ್ಕೊಬಿಡ್ತೀನಿ. ಪಂಚಾಯತ್ ಹತ್ತು ಆಗ್ಬಿಟ್ರು ಇವಾಗ ನೋಡ್ಕೊತಾ ಇದ್ದೀನಿ ನಾನು. ಚೇರ್ ಇಲ್ಲ ಇಲ್ಲಿ. ಇಲ್ಲೇ ಬನ್ನಿ. ಎಷ್ಟ್ ಬಂದಾಗ ಚೇರ್ ಬಿಟ್ಕೊಡ್ಬೇಕು ಅಂತ ಹೇಳ್ಕೊಟ್ಟಿಲ್ವಾ ಯಾರುವೆ? ಗ್ಯಾರೇಜ್ ಓನರ್ಗೆನೆ ಮೋಸ ಮಾಡ್ಬಿಟ್ಟು. ಶುರು ಮಾಡಮ್ಮ. ಚೇರ್ ಕೊಡದೆ ಇದ್ರೇನಂತೆ. ನಾವು ಗೆಸ್ಟ್ ದಿಮಾಕಲ್ಲೇ ಕೂತ್ಕೊತೀವಿ. ಕುರಿ ಅವ್ರೆ, ಅಲ್ಲಿ ಹೀರೋಯಿನ್ ಪಕ್ಕ ಇದೆ ನೋಡಿ, ಅಲ್ಲಿ ಜಾಗ. ಎಲ್ಲಿ ನೋಡ್ಕೊಂಡಿದ್ದೀರಾ ನೋಡಿ ಜಾಗ ನೀವು. ಎಲ್ಲ ಬಿಟ್ಬಿಟ್ರಿ. ನೀವು ಗುಲ್ಕನ್ ಸ್ಟಾರ್ ಅಲ್ವಾ? ಹಾ, ಈಗ ಪ್ರಶ್ನೆಗಳನ್ನ ಕೇಳ್ತಾರೆ. ಕೇಳಿ. ಓಕೆ, ಯಾರು ಮೊದಲು? ಹಾಯ್ ಸೃಜನ್ ಸರ್. ಹಾಯ್ ಅಮ್ಮ. ಹಾಯ್, ಹೇಗಿದ್ದೀಯಾ? ಸೃಜನ್ ಸರ್ ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಎಲ್ಲಿರೋದು ನೀನು? ನಾನು ಇಲ್ಲೇ ಇರೋದು ಸದ್ಯಕ್ಕೆ. ಇಲ್ಲೇ ಮಲ್ಕೊಳ್ಳೋದು, ಇಲ್ಲೇ ಇದ್ ಮಾಡೋದು. ವೆರಿ ಗುಡ್. ಕುರಿ ಮಜಾ ಗೊತ್ತಾ? ಏನ? ಅವರಪ್ಪ ಪೊಲೀಸ್ ಇನ್ಸ್ಪೆಕ್ಟ್ರು. ಓ ಸಿಸ್ಟರ್, ಕೂತ್ಕೋಮ್ಮ. ಹೇಳಿಪ್ಪ. ಸೃಜನ್ ಸರ್, ನಿಮ್ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ನಾನು ನಿಮ್ಗೋಸ್ಕರ ಏನೋ ತಂದಿದ್ದೀನಿ, ಸ್ಟೇಜ್ ಮೇಲೆ ಬರ್ಬೋದಾ? ಬಾಮ್ಮ. ಅವರಪ್ಪ ಪೊಲೀಸು. ಇಲ್ಲಿ ಕೂತ್ಕೊಳಕ್ ಬಂದೆ ನಾನು. My die hard fan of you. ಥ್ಯಾಂಕ್ ಯು. I love you. ನಿಮ್ ವೈಫ್ ಜಲಸ್ ಆಗಲ್ಲ ಅಂತ ಅನ್ಕೊಳ್ತೀನಿ. ಆಗ್ತಾರೆ, ಪರವಾಗಿಲ್ಲ, ಇಲ್ವಲ್ಲ ಅವರು. ಹೇಳ್ತೀನಿ. ಓಕೆ, ಇದೇ ತರ ನಿಮ್ಮ ಡಿಫ್ರೆಂಟ್ ಫ್ಯಾನ್ಸ್ ಹೇಗೆ ನಿಮ್ಗೆ ಪ್ರಪೋಸ್ ಮಾಡಿದ್ದಾರೆ, ಪ್ಲೀಸ್ ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿ. ಇಲ್ಲ, ಯಾರು ಪ್ರಪೋಸ್ ಮಾಡಿಲ್ಲ. ಯಾರಿಗೂ ಮೋಸ್ಟ್ಲಿ ಪ್ರಪೋಸ್ ಮಾಡ್ಬೇಕು ಅಂತ ಮೆಷಿನು ಯಾವಾಗ್ಲೂ ಒಂದ್ಸಲ ಬಹಳ ಹಿಂದೆ ಬ್ಲಡ್ ಅಲ್ಲಿ ಒಬ್ರು ಲೆಟರ್ ಬರ್ತಿದ್ರು. ನಾನು ಬರಿಬೇಡಿ, ಬ್ಲಡ್ ಅಲ್ಲೆಲ್ಲ ಬರಿಬೇಡಿ ಅಂತ ನಾನು ವಾಪಸ್ ರಿಪ್ಲೈ ಮಾಡಿದ್ದೆ. ಏನೋ ಬಹಳ ಸುಮ್ಮನೆ ಯಾರು ಫ್ಯಾನ್ಸ್ ಯಾರು ಪ್ರಪೋಸ್ ಮಾಡಿಲ್ಲ ಆತರ. ನಿನಗೆ ಯಾರು ಲೆಟರ್ ಬರ್ತಿಲ್ವ? ನನಗೂ ಅದೇ ಹೇಳಿದಲ್ಲ, ಒಬ್ರು ಬ್ಲಡ್ ಅಲ್ಲಿ ಲೆಟರ್ ಬರ್ದ್ಬಿಟ್ಟಿದ್ರು ಯಾರು? ನಿನಗಾಗಿ ಸಿನಿಮಾ ಮಾಡಾದ್ಮೇಲೆ. ಅವಾಗ ನಾನು ಅವ್ರು ರಿಪ್ಲೈ ಮಾಡಿದ್ದೆ, ದಯವಿಟ್ಟು ಬ್ಲಡ್ ಅಲ್ಲ ಲೆಟರ್ ಬರಿಬೇಡಿ. ಆಮೇಲೆ ಇನ್ನೊಬ್ರು ಯಾರೋ ಫೋನ್ ಮಾಡಿ, ಯಾರು ಬರ್ದಿ ಬ್ಲಡ್ ಅಲ್ಲಿ ಬರ್ದಿದ್ ಯಾರು? ಅದು ಹೆಸರು ನೆನಪಿಲ್ಲ. ರಿಪ್ಲೈ ಮಾಡ್ದೆ ಅಷ್ಟೇ. ನಾನು ಹುಡುಗಿನೇ ಪ್ರಪೋಸ್ ಮಾಡೋದು. ಹುಡುಗಿ ಅಪ್ಪ, ನಾವು ಗೆಸ್ಟ್ ಅಪ್ಪ ಏನಾದ್ರು ಮಾಡ್ಕೋತೀವಿ. ಸಾರಿ ಮಾಮೂನ್ ಮನೇಲಿ ಮಾತಾಡ್ಸ್ಬೇಡ ನನ್ನ. ಏನಾದ್ರು ಮಾತಾಡ್ಸ್ಬೇಕಾರೆ ಎಕ್ಸ್ಕ್ಯೂಸ್ ಮೀ ಅನ್ಬೇಕು. ನಾನು ಹಿಂಗ್ ತಿರುಗ್ತೀನಿ, ಅವಾಗ ಮಾತು ಶುರು ಮಾಡ್ಬೇಕು. ಹೌದಾ? ಓಕೆ, ಒಂದ್ ನಿಮಿಷ. ನೀರ್ ಕೊಡ್ರು. ಮಾಮೂಲಿ ನೀರು. ನೀರ್ ಯಾಕಮ್ಮ, ಜ್ಯೂಸ್ ತರ್ಸು. ಇವಾಗ ಸದ್ಯಕ್ಕೆ ನಿನಗೆ ಬಾಯಾರಿಕೆ ಅಂದಲ್ಲ, ತಗೋ ಕುಡಿ. ಚೆನ್ನಾಗಿ ಮರ್ಯಾದೆ ಕೊಟ್ಟೆ ಕಣಪ್ಪ. ಜ್ಯೂಸು ಬೇಕಾ? ನೀವು ಮುಂದುವರಿ. ಸುಮ್ಮನೆ ಕೂತಿದ್ರು ಆಗಿರೋದು. ಹೇಳಿ. ಅಷ್ಟೇ, ನಿಮ್ಮ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೋಬೇಕು ಅಂತ ಎಲ್ಲರೂ ಕಾಯ್ತಾ ಇದ್ರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇಟ್ಸ್ ಓಕೆ ಮಾ, ಇಟ್ಸ್ ಓಕೆ. ಥ್ಯಾಂಕ್ ಯು. ನೆಕ್ಸ್ಟ್. ಎಲ್ರಿಗೂ ನಮಸ್ಕಾರ. ನಮಸ್ಕಾರಪ್ಪ. ನೀರ್ ಕೊಡ್ರು. ಹಾಯ್ ಡಾರ್ಲಿಂಗ್. ನಿನ್ ಕಣ್ಣಿಗೆ ನಾನು ಹೆಂಗ್ ಕಾಣ್ತಿದ್ದೀನಪ್ಪ? ಡಾರ್ಲಿಂಗ ಯಾರ್ಗೆ ಹೇಳ್ದೆ? ಅವಳು ಕರೆದಿದ್ದು. ನೀನ್ ಒಳ್ಳೆ ಡಾರ್ಜಿಲಿಂಗ್ ಮ್ಯಾಪ್ ಇದ್ದಂಗಿದ್ಯಾ? ನಿನ್ ಯಾರಾದ್ರೂ ಡಾರ್ಜಿಲಿಂಗ್ ಅಂತಾರ? ನನ್ನ ಹೆಸರು ಸುಪ್ರೀತ್ ಅಂತ. ಮೈಸೂರಿಂದ ನಮ್ಮ ಮನೆಯಿಂದ ಬಂದಿದ್ದೀನಿ. ನಾನು ರಾಧಿಕಾ ಅವ್ರಿಗೋಸ್ಕರ ಒಂದು ಡೈಲಾಗ್ ಹೇಳ್ತೀನಿ, ಅದನ್ನ ಅವರು ರಿಪೀಟ್ ಮಾಡ್ಬೇಕು. ರಿಪೀಟ್? ಇದು ಟಂಗ್ ಟ್ವಿಸ್ಟರ್ ತರ ಇರುತ್ತೆ. ಹೇಳ್ತೀನಿ. ಏನೇ ಕ್ವಶನ್ ಕೇಳಿದ್ರೆ ನಾನೇ ರಿಪೀಟ್ ಮಾಡ್ತೀನಮ್ಮ. ಹೌದಾ? ಮಾಡಮ್ಮ. ಎತ್ತಿ ಬಹ ಸತ್ತಿಗೆಯ ಮೊತ್ತಂಗಳೆತ್ತಲು ಕತ್ತಲಿಸೆ ಪೊತ್ತ ಮಸವೆತ್ತ ಬಲ್ಗತ್ತಿಗಳ ಕಿತ್ತು ಭಟರೆತ್ತಿ ಜಡಿಯುತ್ತಿರಲ್
ನೆನಪಾಯ್ತು ನಿಂಗೆ ಬೆಳಗುತ್ತವವು ಮತ್ತೆ ಬಲಕೆ ಹೇಳ್ತೀರಾ? ಕುರಿ ಕಮಾನ್ ಕಮಾನ್ ಕುರಿ. ಹೇಳ್ಬೋದು ಕುರಿಪ್ರಾತ ಬೇರೆಯವ್ರಿಗೆ ಇಲ್ಲ ಇಲ್ಲ ನಿನ್ಗೇನೆ ನೀನೇ ಇಲ್ಲ 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 ನಾನೇನೋ ಹುಮ್ಮಸ್ಸಲ್ಲಿ ಹೇಳ್ಬಿಟ್ಟಮ್ಮ. ಹೇಳಿ ಇನ್ನೊಂದ್ಸಲಿ. ಸರಿ, ಇದು ಕಷ್ಟ ಆಗ್ಬೋದು. ಇನ್ನೊಂದು ಸಣ್ಣದು. ಹಾ ಅವಳ ಅರಳ್ ಹಳೆದ ಕೊಳಗದಲ್ಲಿ ಇವಳ ಅರಳ್ ಹಳೆದಳು. ಕುರಿ. ಅಷ್ಟ್ ಕಾಂಪ್ಲಿಕೇಟೆಡ್ ಯಾಕೆ ಮಾಡ್ಕೋತಾ ಇದ್ದೆ ನೀನು? ಅವಳು ಇವಳು ಸೇರ್ಕೊಂಡು ಒಟ್ಟಿಗೆ ಆಳಿದ್ರು. ಸಿಂಪಲ್ ಅಮ್ಮ, ಕೊಚ್ಚನೆ ತಪ್ಪು ಕೇಳ್ಕೊಂಡು ಸುಸ್ತಾಗೋಯ್ತು, ನೀರು ಕುಡಿ. ಕೇಳದ್ನೇನಪ್ಪ ಸುಸ್ತಾಯ್ತು ನನಗೆ ಅಂತ. ಅಲ್ಲ ಏದು ಉಸಿರು ಬಂತಲ್ಲ. ಅದು ಶರ್ಟ್ ಒದ್ದೆ ಆಗಿದೆ, ಬಿಚ್ಬಿಡ್ರಿ. ಎಲ್ಲ ಒದ್ದೆ ಆಗಿರೋ ಶರ್ಟ್ ಎಲ್ಲ ಹಾಕೊಬಿಡ್ರಿ. ನೀವು ಒದ್ದೆ ಆಗಿದ್ರು ಸೋಫಾ ಮೇಲೆ ಕೂತಿಲ್ವಾ? ಬ್ಯಾಗ್ ಬಿಟ್ಬಿಟ್ಟು ಕೂತಿದ್ದೀರಾ? ಸೂಪರ್ ನೆಕ್ಸ್ಟ್. ಒಂದ್ ನಿಮಿಷ, ನನ್ನ ಒಕ್ಕಳು ಕಾಣ್ತಾ ಇದೆಯಂತೆ. ಕುರಿ ಹೇಳ್ದೆ. ನೀವು ಒಕ್ಕಳು ನೋಡ್ಕೊಂಡ್ ಕೂತಿದ್ರಾ? ಭೇದ, ನಿಮಗೆ ಭೇದ ಭಾವನೆ ಇಲ್ವಾ ಸರ್? ಸರ್ ಹೋಗಿ ಇವ್ರು ಮಕ್ಕಳು ನೋಡ್ಕೊಂಡ್ ಕೂತಿದ್ರಲ್ಲ ಸರ್ ನೀವು. ಅಲ್ಲಪ್ಪ ಅಲ್ಲ ಸರ್, ಈ ವಯಸ್ಸಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ನೋಡ್ಬೇಕು, ನೀವು ಒಕ್ಕಳು. ಚಿಕ್ಕ ಚಿಕ್ಕ ಮಕ್ಳಾಗ್ಲೇ ದೊಡ್ಡವರಾಗ್ಬಿಟ್ಟಿದ್ದಾರೆ. ಈ ಜಗತ್ತಲ್ಲಿ ಗಂಡು ಮಕ್ಕಳು ಬದುಕದೇ ಕಷ್ಟ ಆಗಿದೆ. ಅದ್ರಲ್ಲೂ ಹಿಂಗ್ ಹಸಿರು ಸೋಫಾ ಮೇಲೆ ಕೂತಿರೋರು ಎದುರುಗಡೆ ಅಂತೂ ಹಸಿರು ಹಳದಿ. ಓಕೆ, ಇವಾಗ ನಮ್ಮ ಆಡಿಯನ್ಸ್ ಅಂದ್ರೆ ಬೇರೆ ಕಡೆಯಿಂದ ಇಲ್ಲಿ ಬರೋದಕ್ಕೆ ಆಗದೆ ಇರೋರು ಅವರೆಲ್ಲ ಫೋನಿನ ಮುಖಾಂತರ ವಿಡಿಯೋ ಮುಖಾಂತರ ಪ್ರಶ್ನೆಗಳನ್ನ ಕಳಿಸಿದ್ದಾರೆ. ಮೊದಲನೇದಾಗಿ ಆಡಿಯೋ ಕ್ವೆಶ್ಚನ್. ಹಲೋ ಹಲೋ, ನಮಸ್ಕಾರ, ಯಾರು? ನಮಸ್ಕಾರ ರೀ ಸರ, ನಾ ಚೈತ್ರ ಅಂತ ಹುಬ್ಳಿಂದ ಮಾತಾಡ್ಲಿಕ್ಕತ್ತೀನ್ರಿ. ಚೈತ್ರ ಹೇಳಿ. ನಿಮ್ ಪ್ರೋಗ್ರಾಮ್ ಬಾಳ್ ಚಲೋ ಬರ್ತದ್ರಿ. ಥ್ಯಾಂಕ್ ಯು. ನನ್ ಕಡೆಯಿಂದ ನಿಮ್ಗೊಂದ್ ಪ್ರಶ್ನೆ ಇತ್ರಿ, ಕೇಳೇನ್ರಿ? ಹಾ ಕೇಳಿ. ನಾನ್ ಮದ್ವೆ ಆಗೋ ಹುಡ್ಗ ನಾನ್ ಹೇಳಿದಕ್ಕೆಲ್ಲ ರೈಟ್ ರೈಟ್ ಅನ್ಬೇಕಾರ ನಾನ್ ಏನ್ ಮಾಡ್ಬೇಕ್ರಿ? ಯಾವ್ದೋ ಹುಡುಗಿ ನಾನ್ ಆನ್ಸರ್ ಹೇಳ. ನೀವು ಮದುವೆ ಆಗೋ ಹುಡುಗ ನೀವ್ ಅಂದಿದ್ದಕ್ಕೆಲ್ಲ ರೈಟ್ ರೈಟ್ ಅನ್ಬೇಕು. ಹೌದು ಹೌದ್ರಿ. ಬೆಸ್ಟ್ ಕಂಡಕ್ಟರ್ನ ಮದುವೆ ಆಗ್ಬಿಡಿ. ಚೈತ್ರ ಅವ್ರೆ, ಹಾ ಸರ್. ಥ್ಯಾಂಕ್ ಯು ಸೋ ಮಚ್. ಫೋನ್ ಮಾಡಿದ್ದಕ್ಕೆ ಇಲ್ಲಿ ತರಲೆ ಮಾಡ್ತಾ ಇರ್ತೀವಿ, ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಇಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಬಾಳ್ ಖುಷಿ ಆತ್ರಿ ನಿಮ್ ಕೂಡ ಮಾತಾಡಿ. ನಮಗೂ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾ ಓಕೆ, ಆಡಿಯೋ ಕ್ವೆಶ್ಚನ್. ಈಗ ವಿಡಿಯೋ ಕ್ವೆಶ್ಚನ್ ಒಂದಿದೆ, ನೋಡೋಣ ಯಾರು. ಇದು ಬರ್ಲಿ. ಹಾಯ್ ಸುಜನ್ ಸರ್, ನನ್ನ ಹೆಸರು ಭಾಸ್ಕರ್ ಅಂತ, ನಾ ಮೈಸೂರಿಂದ ಮಾತಾಡ್ತಾ ಇದ್ದೀನಿ. ನನಗೊಂದು ಪ್ರಶ್ನೆಗೆ ನೀವು ಉತ್ತರ ಹೇಳ್ಬೇಕು ಸರ್. ನೀವು ಕಷ್ಟ ಬಂದಾಗ ಎಲ್ಲ ಎಷ್ಟೋ ಜನ ಹೇಳ್ತಾರೆ ಕತ್ತೆ ಕಾಲು ಹಿಡಿಬೇಕು ಅಂತ. ಅದು ಮುಂದಿನ ಕಾಲು ಹಿಡಿಬೇಕಾ ಹಿಂದಿನ ಕಾಲು ಹಿಡಿಬೇಕಂತ ನೀವೇ ಉತ್ತರ ಹೇಳ್ಬೇಕು. ಸೂಪರ್. ಮುಂದ್ಗಡೆ ಕಾಲು ಹಿಡ್ಕೊಂಡ್ರೆ ವಾಸಿ. ಯಾಕೆ? ಹಿಂದ್ಗಡೆ ಕಾಲು ಒದಿಯಕ್ ಫೇಮಸ್ ಅಲ್ವಾ? ಬಿದ್ರೆ ಏಟು ಹಾರದೆ. ಬೈ ಸೇಫ್ಟಿ ಸೈಡು ಮುಂದ್ಗಡೆ ಕಾಲಿಗೆ ನಮಸ್ಕಾರ ಮಾಡ್ಬಿಟ್ಟು. ಸೊ ರಾಘು ಅಂಡ್ ಟೀಮ್, ತಾವೆಲ್ಲರೂ ಮಜಾ ಟಾಕೀಸ್ಗೆ ಬಂದ್ರಿ. ಹೋಪ್ ಯು ಆಲ್ ಹ್ಯಾಡ್ ಅ ಗುಡ್ ಟೈಮ್. ಫ್ಯಾಂಟಾಸ್ಟಿಕ್ ಟೈಮ್ ಆಸ್ ಯೂಶುವಲ್. ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಏನಮ್ಮ ಸುಂದರಿ? ಆಸ್ ಯೂಶುವಲ್ ತುಂಬಾ ಖುಷಿ ಆಯ್ತು. ಕೇಳಿದ್ದು ನಿಮ್ಮನ್ ಕೇಳ. ಸೆಕೆಂಡ್ ಟೈಮ್ ಬರ್ತಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್. ತುಂಬಾ ಜಾಲಿ ಆಗಿತ್ತು. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ಸೂಪರ್. ಡೈರೆಕ್ಟ್ರೆ ಸರ್, ನಿಜವಾಗ್ಲೂ ಈ ಟೈಮ್ ಕಳೆದಿದ್ದೇ ಗೊತ್ತಾಗ್ಲಿಲ್ಲ. ತುಂಬಾ ಎಲ್ಲ ಮಹಾನ್ ನಟರು ಇಲ್ಲೇ ಇದ್ದೀರಾ. ಒಬ್ಬೊಬ್ಬರದು ಒಂದೊಂದು ಮ್ಯಾನರಿಸಮ್ ಎಲ್ಲ ನಾವು ನೋಡ್ಕೊಳ್ತಾ ನೆಕ್ಸ್ಟ್ ಸ್ಕ್ರಿಪ್ಟ್ಗೆ ಏನಾದರೂ ಅಡಾಪ್ಟ್ ಮಾಡ್ಕೋಬಹುದು. ಎಷ್ಟೋ ಕಥೆಯಲ್ಲಿ ಕಾಮಿಡಿ ಸೀನ್ಗಳೆಲ್ಲ ನಿಮ್ಮಿಂದನೇ ಉತ್ಪತ್ತಿ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮನಿ ಪ್ಲಾಂಟ್ ನಿಮ್ಮ ಸಿನಿಮಾ ಸೂಪರ್ ಹಿಟ್ ಆಗಿ ಎಲ್ಲ ನಿಮ್ಮ ಆಸೆಗಳು ಈಡೇರ್ಲಿ. ನಿಮ್ಮ ಪ್ರೊಡ್ಯೂಸರ್ಗೆ ಸಾಕಷ್ಟು ಹಣ ಬರಲಿ ಅಂತ ನಾವು ಹಾರೈಸ್ತೀವಿ ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ರಾಜಾ ಲವ್ಸ್ ರಾಧೆ. ಫ್ಯಾಂಟಾಸ್ಟಿಕ್. ಸೊ ವೀಕ್ಷಕರೇ, ಈ ಒಂದು ಸಿನಿಮಾ ರಾಜಾ ಲವ್ಸ್ ರಾಧೆ, ಈ ಸಿನಿಮಾಗೆ ನಿಮ್ಮ ಬೆಂಬಲ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀಡಿ ಅಂತ ನಾನು ಕೇಳ್ಕೊತೀನಿ. ಕನ್ನಡ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ದಯವಿಟ್ಟು ನಗ್ತಾ ಇರಿ, ನಗಿಸ್ತಾ ಇರಿ. ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ಮಜಾ ಟಾಕೀಸ್ ಎಪಿಸೋಡ್ ನ ನೀವು ಮತ್ತೆ ನೋಡ್ಬೇಕು ಅಂದ್ರೆ ತಲೆನೇ ಕೆಡಿಸ್ಕೋಬೇಡಿ. ಊಟ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವಾಗ ಬೇಕಾದ್ರೂ ಮಜಾ ಟಾಕೀಸ್ ನ
ವೂಟ್ ಆಪ್ ಅಲ್ಲಿ ನೋಡ್ತಾ ಇರಿ. ನಗ್ತಾ ಇರಿ ನಗಿಸ್ತಾ ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್ಸ್. ಥ್ಯಾಂಕ್ ಯು, ಗುಡ್ ನೈಟ್, ಬಾಯ್.